ಯನ್ಮೂಲಂ ಯನ್ಮೂಲಂ ತತ್ಪ್ರಚಕ್ಷತೆ ಭಕ್ತಿಯೋಗಸ್ಯ ಮೇ ಮಾರ್ಗಂ ಬ್ರೂಹಿ ವಿಸ್ತರಶಃ ಪ್ರಭೋ. ಆಯಿತು, ಯೋಗ ಹೇಳಿ. ಈಗ ಸಾಂಖ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಯಥಾ ಸಾಂಖ್ಯೇಶು ಯನ್ಮೂಲಂ ತತ್ಪ್ರಚಕ್ಷತೆ. ಭಕ್ತಿ ಸಾಂಖ್ಯದಲ್ಲಿ ಹೇಳಿ ಪ್ರಭೋ, ಪ್ರಭುವಾದಂತಹ ದೇವ ಕಪಿಲ ನನಗೆ ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು. ಜ್ಞಾನ ಮತ್ತು ಭಕ್ತಿಗೆ ಕಾರಣವಾಗ್ತಕ್ಕಂಥ ಸಾಂಖ್ಯದ ಬಗ್ಗೆ ನನಗೆ ತಿಳಿಸೋಕೆ ಪ್ರಾರ್ಥನೆ ಮಾಡ್ತಾ ಇದ್ದ ದೇವಹೂತಿಗೆ. ಯಥಾ ಸಾಂಖ್ಯೇಶು ಉಕ್ತಂ ತಥಾ ಕಥಿತಂ ಯತ್ ಸಾಂಖ್ಯ ಮೂಲಂ ತಲ್ಲಕ್ಷಣಂ ಪ್ರಚಕ್ಷತೆ. ಯಥಾ ಸಾಂಖ್ಯೇಶು ಉಕ್ತಂ ತಥಾ ಕಥಿತಂ, ಹೇಗೆ ಸಾಂಖ್ಯದಲ್ಲಿ ಹೇಳಿದ್ದಾರೋ ಹಾಗೆ ಹೇಳಿದ್ದಾರೋ ಅದನ್ನು ತಿಳಿಸು. ಯತ್ ಸಾಂಖ್ಯ ಮೂಲಂ ತಲ್ಲಕ್ಷಣ ಪ್ರಚಕ್ಷತೆ, ಸಾಂಖ್ಯ ಮೂಲವಾದ ಈ ಭಕ್ತಿಗೆ ಕಾರಣವಾಗಿರತಕ್ಕಂತಹ ಜ್ಞಾನದ ಲಕ್ಷಣವನ್ನು ನನಗೆ ತಿಳಿಸು. ವಿಷಯಾನಭಿಸಂಧಾಯ ಯಶ, ಅದೇ ತಾನೆ, ಯಶ ಐಶ್ವರ್ಯಮೇವ ಅರ್ಚಾದೋ ಅರ್ಚಯೇತ್ಯೋ ಮಾಂ ಪೃಥಗ್ಭಾವಃ ಸ ರಾಜಸಃ. ಈಗ 9 ಆಯಿತು. ಅಲ್ಲೇನಿದೆ, ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವ ಅರ್ಚಾದೋ ಅರ್ಚಯೇತ್ಯೋ ಮಾಂ ಪೃಥಗ್ಭಾವಃ ಸ ರಾಜಸಃ. ವಿಷಯಾನಭಿಸಂಧಾಯ, ವಿಷಯಾನ್ ಯಶಃ ಐಶ್ವರ್ಯಮೇವ ಅಭಿಸಂಧಾಯ ಅಂದರೆ ಹೆಸರನ್ನು ಮಾಡ್ತಾನೆ. ಅದು ಕೀರ್ತಿ ಬೇಕು, ಐಶ್ವರ್ಯ ಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅರ್ಚಾದೋ ಅರ್ಚೆ, ಪ್ರತಿಮಾದಿಗಳಲ್ಲಿ ಪೂಜೆ ಮಾಡ್ತಾರಲ್ಲ, ಆ ಪೂಜೆ ಏನಂತ ಕರೀತಾರೆ, ಪೃಥಗ್ಭಾವ ರಾಜಸಃ. ಈ ಫಲಾಪೇಕ್ಷೆ ಬಂದ ತಕ್ಷಣ ಏನಾಯ್ತದು, ಎರಡನೇದ ಪ್ರತಿಮಾದಿಗಳು ಪೂಜೆ ಮಾಡ್ತಾರೆ ಹೊರತು ಸರ್ವತ್ರ ಪೂಜೆ ಮಾಡೋದಿಲ್ಲ. ವಿದ್ಯಾವರಿಯ ಸಂಪನ್ನೆ ಬ್ರಾಹ್ಮಣಿಗಳು ಅವೆಲ್ಲ ಅನುಸಂಧಾನ ಇಲ್ಲ, ಅಂಥವರೆಲ್ಲ ಎಂಥವ್ರು ರಾಜಸರು. ಈಗ ನಮ್ಮ ಪೂಜೆ ಪ್ರತಿಮೆ ಮಾಡೋಲ್ಲ ರಾಜಸ ಅಂತ ಪ್ರತಿಮಾ ಪೂಜೆ ಮಾಡೋಲ್ಲ ರಾಜಸ ಅಂತ ಅಲ್ಲ, ಪೂಜೆ ಅಷ್ಟೇ ಪೂಜೆ ಇಲ್ಲ, ಬೇಕು ನೋಡೋಣ, ಅದು ಸರಿಯಲ್ಲ. ಅದು ಸರ್ವಭೂತ ದಯ ಇರಲೇಬೇಕು. ಇದು ಪ್ರತಿಮಾ ಪೂಜೆ ನಿಷೇಧ ಮಾಡಲಿಲ್ಲ. ಇಲ್ಲಿ ಪ್ರತಿಮೆಯಲ್ಲಿ ಅಷ್ಟೇ ಪೂಜೆ ಮಾಡೋದು, ಓದಿದ್ರೆ ಅಷ್ಟೇ ಸಾಕ, ಬೆರಿಬಾರ್ದು ಅಂತ ಕೇಳಿದ್ರೆ ಆಗ ಅದೇ ಸಾಲಿಗ್ರಾಮ ಪ್ರತಿಮೆ ಏನೇ ಪೂಜೆ ಮಾಡಿದ್ರೆ ಕೂಡ ಬಚ್ಚಾದವು ಅಂತ ಹೇಳಿದ್ರೆ ಎಲ್ಲ ಸೇರಿತು. ಸಾಲಿಗ್ರಾಮನು ಸೇರಿತು, ಪ್ರತಿಮೆ ಎಲ್ಲ ಸೇರಿತು. ಅದು ಪೂಜೆ ಅಷ್ಟೇ ಪೂಜೆ. ಆಮೇಲೆ ಭ್ರಷ್ಟಾಚಾರ ಮಾಡಿದ್ದೆ ತಪ್ಪು. ಅದನ್ನು ಥ್ರೋಟ್ ಮೇಂಟೈನ್ ಮಾಡಬೇಕು. ಮತ್ತು ಪೂಜೆ ಮಾಡಿದ್ದೇನೆ ಎಂಬ ದೃಷ್ಟಿಯಿಂದ ಶುದ್ಧವಾಗಿರಬೇಕು. ಪೂಜೆ ಮಾಡ್ತೀನಿ ಅಂತ ಮತ್ತೆ ಶುದ್ಧವಾಗಿರಬೇಕು. ಪೂಜೆ ಮಾಡೋದಿಲ್ಲ, ಪೂಜೆ ಮಾಡೋದು ಲಕ್ಷಣ ಆರೋಗ್ಯ ಸರ್ ಮೇಂಟೈನ್ ಮಾಡಬೇಕಲ್ಲ ಅದನ್ನ. ಆ ದೃಷ್ಟಿಯಿಂದ ಶುದ್ಧತೆಯನ್ನು ಮೊದಲು ಆಮೇಲೆ ಸಹ ಮೇಂಟೈನ್ ಮಾಡಿ ಪೂಜೆ ಆಗುತ್ತೆ ಹೊರತು ಪೂಜೆ ಅಂತ ತಿನ್ನಬಾರ್ದು ಮಾಡಬಾರ್ದು ಮಾಡೋದು ಅನೇಕರು ಮಾಡ್ತಾರೆ, ಮಾಡ್ಬೋದು. ಪೂಜೆ ಆಯ್ತಲ್ಲ ಇನ್ನೇನು ಅಂತ ಭಾವ. ಪೂಜೆ ಅಂದರೆ ಕುಡಿಸೋಬೇಕು. ಕರ್ಮ ನಿರ್ಹಾರಮುದ್ದೇಶ್ಯ ಪರಸ್ಮಿನ್ವಾ ತದರ್ಪಣಂ ಯಜೇತ್ ಯಕವ್ಯಮಿತಿ ವಾ ಅಪೃಥಗ್ಭಾವಃ ಸಸಾತ್ವಿಕಃ. ಅಪೃಥಗ್ಭಾವಃ ಸಸಾತ್ವಿಕ. ಪೃಥಗ್ಭಾವ ಅಂದ್ರೇನು? ನಿತ್ಯ ಜೀವನವೇ ಬೇರೆ, ಅಂತರಂಗ ಸಾಧನವೇ ಬಹಿರಂಗ ಸಾಧನವೇ ಬೇರೆ ತಿಳ್ಕೊಂಡ್ರೆ ತಪ್ಪು. ಎರಡು ಜೊತೆಯಾಗಿರ್ಬೇಕಾಗುತ್ತೆ. ಬಾಹ್ಯ ದೀಕ್ಷೆ ಅಂತರ್ದೀಕ್ಷೆ ಇರ್ತೀವಲ್ಲ ಹಾಗೆ. ಬರೀ ಬಾಹ್ಯ ದೀಕ್ಷೆ ಏನಾಗುತ್ತೆ, ಅದು ಆಡಂಬರ ಆಗುತ್ತೆ. ಅಂತರ್ದೀಕ್ಷೆ ಅಂದರೆ ಮೂಲ, ಅದಕ್ಕೆ ತಕ್ಕಂತೆ ಬಾಹ್ಯ ದೀಕ್ಷೆ ಇದ್ದರೆ ಅದು ಸರಿ. ಆ ಫ್ಯಾನ್ಸಿ ಡ್ರೆಸ್ ಇದಕ್ಕೆ ವ್ಯತ್ಯಾಸ ಇದೆಯಲ್ಲ ಆ ಥರ. ಅದು ಫ್ಯಾನ್ಸಿ ಡ್ರೆಸ್ಸು, ಅದು ಶೋ, ಇದು ಮೋಸ ಇದೆ. ಎರಡು ಫ್ಯಾನ್ಸಿ ಆದರೂ ಕೂಡ ಹಾಗೆ ಒಂದು ಆಟ ಇರೋದು, ಯಾವುದೊಂದು ವಿಹಾರ, ಇದು ಹಾಗಲ್ಲ, ವಂಚನೆ ಎಂದು ಮಾಡ್ಬೋದು. ಅಪೃಥಗ್ಭಾವ ಸಹ, ಪ್ರತ್ಯೇಕವಾಗಿಲ್ಲದಿರುವಿಕೆ, ದೇವರನ್ನು ಯಾವ ಕಾಲಕ್ಕೂ ಕೂಡ ಬಿಟ್ಟಿರೋದು ಒಬ್ಬ ತಪ್ಪು. ದೇವರನ್ನು ಬಿಟ್ಟು ದೇವರೇ ಬೇರೆ ನಾನೇ ಬೇರೆ ಅಂತಕ್ಕಂಥ ಭಾವನೆ ಇರಬಾರ್ದು. ಯಾವ ಭೇದ ಭಾವನೆ ಇರಬೇಕು. ಕನೆಕ್ಟೆಡ್ ಅಲ್ಲ ಅಂತ ಭಾವನೆ ಇರಬಾರ್ದು. ಅವರೇ ಬೇರೆ ನಾವೇ ಬೇರೆ ಅಂತ ಹೇಳಿದ್ರೆ ಎಷ್ಟೋ ಸಲ ಅಂದರೆ ನಮ್ಮ ಪಾರ್ಟಿ ಬೇರೆ, ಆ ಪಾರ್ಟಿ ಬೇರೆ ಬಸ್ ಇರುತ್ತೆ, ಬಸ್ಸಲ್ಲ ಆ ಬಸ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ಗುಂಪನ್ನು ಹೇಳಿದ್ರು ನಮಗೂ ದೇವರಿಗೆ ಸಂಬಂಧನೇ ಇಲ್ಲ. ತುಂಬ ಹಾಗೆ ತಾನೇ ತಿಳ್ಕೊಂಡಿರೋದು. ಏನೋ ರಾಯನ ತೊಟ್ಟಿಟ್ಬಿಟ್ರಿ ನಮಗೆಲ್ಲ ಯಾಕೆ ಎಲ್ಲ ಕೂಡ ನಮ್ಮ ವಿಷಯಗಳು ಸಾಕು, ವಿಷ್ಣು ಬೇಡ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ವಾ, ಅದೆಲ್ಲ ಹೇಳ್ತಾರೆ. ಈ ಪೃಥಕ್ ಭಾವ ಇರಬಾರ್ದು, ಅಪೃಥಕ್ ಭಾವ ಇರಬೇಕು. ನಮಗೂ ದೇವರಿಗೆ ಅವಿನಾಭಾವ ಸಂಬಂಧ. ಇನ್ನು ಹೇಳಬೇಕಾದ್ರೆ ದರಿದು ಜೀವಿಸಬಹುದೇ ಹರಿಣಿಂದ ಶರಣಾಗ, ಈ ಭಾವನೆ ಇರಬೇಕು. ನಮಗೂ ವಾಯು ಸಂಬಂಧ ಇಲ್ಲ ಅಂತ ಏನಾಗುತ್ತೆ, ಸತ್ತೋಗ್ಬೇಕಾಗುತ್ತೆ. ಅರ್ಚಾದೋ ಅರ್ಚಯೇ ತಾವ ಈಶ್ವರಂ ಮಾಂ ಸ್ವಕರ್ಮಕೃತ ಯಾವನ್ನ ವೇದ ಸದರಿ ಸರ್ವಭೂತೇಷು ಅವಸ್ಥಿತಂ. ಅರ್ಚಾದೋ ಅರ್ಚಯೇತ್ ತಾವತ್ ಈಶ್ವರಂ ಮಾಂ ಸ್ವಕರ್ಮಕೃತ ಯಾವನ್ನ ವೇದ ಸಹೃದಿ ಸರ್ವಭೂತೇಷು ಅವಸ್ಥಿತಂ.
ಎಲ್ಲಿವರೆಗೂ ಮಾಡಬೇಕು ಈ ರೀತಿಯಾದ ವಾಕ್ಯ ಪೂಜೆಗಳನ್ನು ಅಂತ ಕೇಳಿದರೆ ಅರ್ಚಾದು ಅರ್ಚೆ ಪ್ರತಿಭಾಗಗಳಲ್ಲಿ ಪೂಜೆ ಮಾಡಬೇಕು. ಎಲ್ಲಿವರೆಗೂ ಯಾವತ್ತು ತಾವತ್ ಈಶ್ವರಮ್ಮ ಸ್ವಕರ್ಮಾಚರಣೆ ಮಾಡ್ತಾ ಮಾಡಬೇಕಾಗ್ತದ್ದು, ಪ್ರತ್ಯೇಕ ಮಾಡಬಾರ್ದು. ಮತ್ತು ಈಶ್ವರಂ ಯಾವನ್ ನವೇದ ಹೃದಯ, ತನ್ನ ಹೃದಯದಲ್ಲಿ ಬಿಂಬರು ಉಪಾಸನೆ ಮಾಡೋದು ಅಂದರೆ ಧ್ಯಾನ ಸಿದ್ಧಿ ಆಗುವವರೆಗೂ ಕೂಡ ಪ್ರತಿಮಾದಿ ಪೂಜೆಗಳಿಗೆ ಮಹತ್ವ ಇದೆ. ಮತ್ತು ಜೊತೆಗೆ ಸರ್ವಭೂತೇಶು ಅವಸ್ಥಿತ, ಸರ್ವಭೂತಗಳು ನಾನಿದ್ದೇನೆ, ಹೃದಯದಲ್ಲಿ ಇದ್ದೇನೆ ಅಂತ ಅನುಸಂಧಾನ ಬರೋವರೆಗೂ ಕೂಡ ಇದು ಪ್ರಧಾನ. ಆಗಲೂ ಪ್ರಧಾನವಾದರೂ ಕೂಡ ಆ ಕಡೆ ಹೆಚ್ಚು ಗಮನ ಕೊಡ್ಬೋದು, ಧ್ಯಾನಕ್ಕೆ ಕೊಡ್ಬೋದು. ಮೊದಲು ಧ್ಯಾನ ಅಂದ್ರೆ ಅರ್ಥ ಇದೆ, ಯಾವ ಸ್ಟೇಜಲ್ಲಿ ಧ್ಯಾನ ಮಾಡಬೇಕು, ಸಿದ್ಧಿ ಬಂದ ಮೇಲೆ ಆಗ ಪೂಜಾದಿಗಳನ್ನು ಕಡಿಮೆ ಮಾಡ್ಬೋದು ಅಂದ್ರೆ ಏನು, ಧ್ಯಾನಕ್ಕೆ ಆದ್ಯತೆ ಕೊಟ್ಟು ಇದಕ್ಕೆ ಸ್ವಲ್ಪ ಸಂಕೋಚ ಮಾಡಬೇಕು. ಹೆಚ್ಚಾದ ಅಲ್ಲಿ ನಿಲ್ಲಿಸಕ್ಕೆ ಬರೋದಿಲ್ಲ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಹೋದ್ರೆ ಅವ ಯೋಚನೆ, ಅವಾಗ ಏನು ಲೋಪ ಆದರೂ ದೋಷ ಇದೆ. ಅಗ್ನೋ ಅರ್ಚಯೇದೇವ ಅರ್ಚಾಲ ಅನ್ಯಥಾ ದೋಷವಾನ್ ಭವೆ ನಸ್ತು ಅರ್ಚಯನ್ ಸಗುಣವಾನ್ ಅನ್ಯಥಾ ದೋಷವಾನ್ ನದು ಇತಿ ಕಥೆಯೇ ಕಾಪಿಯೇ ಒಂದು ವಿಶೇಷಾಂಶ. ಅಗ್ನ್ಯಃ ಅರ್ಚಯೇ ಏವ ಅರ್ಚಾಯ ಅನ್ಯಥಾ ದೋಷವಾನ್ ಭವೆ. ಪ್ರತಿನಿತ್ಯ ಪ್ರತಿಭಾಗದ ಪೂಜೆ ಮಾಡಲೇಬೇಕು, ಇಲ್ಲವರೆ ತಪ್ಪಾಗುತ್ತೆ, ಪೂಜೆ ಲೋಪ ಆಗಬಾರದು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಜ್ಯಾಧಿಕ ಮಂಡಲೆ ಮಾಡಲೇಬೇಕಲ್ಲ. ಹೌದು ಪೂಜೆ ಅಂದ್ರೆ ಹಾಗೆ ಮನಸ್ಸಲ್ಲೂ ಇರಬೇಕು. ಮನಸ್ಸು ಮಾಡೋದು ಇನ್ನೂ ಉತ್ತಮ ಪಕ್ಷ. ಮನಸ್ಸಿಟ್ಟೆ ಪೂಜೆ ಮಾಡೋದು. ಹಸಿವಾಯಿ ದೇವರ ತಳಿ ಎಂಬರು ಮನವಿಟ್ಟು ಪೂಜೆಯ ಮಾಡೋದು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಕಾಲಕ್ಕೂ ಮನಸ್ಸಿರಬೇಕು. ಅಜ್ಞಃ ಅರ್ಚಯೇ ಏವ ಅರ್ಚಾಯ ಅನ್ಯಥಾ ದೋಷವಾನ್ ಭವೆ. ಇನ್ನೂ ಜ್ಞಾನ ಬಂದಿಲ್ಲ, ಪೂಜಾರಿಗಳನ್ನು ಬಿಡಬಾರದು. ಪೂಜೆ ಆಗೋದು ಉಪಲಕ್ಷಣ. ನಿತ್ಯ ನೈಮಿತ್ಯ ಯಾವ ಕಾರ್ಯಗಳನ್ನು ಬಿಡ್ಲಿಕ್ಕೆ ಹೋಗಬಾರ್ದು. ಜ್ಞಾನ ಬರುವವರೆಗೂ ಮಾಡಲೇಬೇಕು. ನೆಕ್ಸ್ಟ್ ಅರ್ಚಯನ್ ಗುಣವಾನ್, ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡಿದ್ವಿ. ಜ್ಞಾನ ಅಂದರೆ ಈ ತಿಳುವಳಿಕೆ ಅಲ್ಲ, ಪುಸ್ತಕದ ಜ್ಞಾನ ಅಲ್ಲ, ಮಂಗಳ ಮಾಡಿರುವ ಜ್ಞಾನ. ಏನು ಬರಬೇಕು, ಅಪರೋಕ್ಷ ಜ್ಞಾನ ಬರಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಗುಣವಾನ್ ಮಾಡೋದು, ಪೂಜೆ ಮಾಡೋದು ಇನ್ನೂ ಶ್ರೇಷ್ಠ, ತಪ್ಪೇನೂ ಅಲ್ಲ. ಆದರೆ ಅವನು ಜ್ಞಾನಾದಿಗಳನ್ನು ಮಾಡ್ತಾ ಪೂಜೆ ಬಿಟ್ಟರೆ ಅದ್ರ ದೋಷ ಇಲ್ಲ, ಅವನಿಗೆ ದೋಷ ಇಲ್ಲ, ಇವರೇ ದೋಷ ಇದೆ. ಇವರೇ ಮಾಡಿ ಅವ್ರು ಪೂಜೆ ಮಾಡಿ ನಮಗೆ ದೋಷ ಇಲ್ಲ ಅಂತ ತಿಳಿದ್ರು. ಆ್ಯಕ್ಚುಲಿ ಯಾರಿಗೆ ದೋಷ ಇಲ್ಲ, ಓಟ್ಸ್ ಮುಗಿಸಿರೋದ್ರಿಂದ ಸೇಫ್. ದೋಷವಾದ ಗುಣವಾದ ಅಂದ್ರೆ ಏನು, ಆನಂದ ಇತ್ಯಾದಿಗೆ ಕಾರಣವಾಗುತ್ತೆ. ದೋಷವಾದದ್ದು ಅಂದ್ರೆ ಏನು, ದೋಷ ಇಲ್ಲ ಅಂತಲ್ಲ, ಮುಕ್ತಿ ಪ್ರತಿಬಂಧಕ ಇದೆ. ಮುಕ್ತಿಗೆ ಪ್ರತಿಬಂಧಕ ಆಗೋದಿಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಯಾರು ಅಪರೋಕ್ಷ ಜ್ಞಾನಿಗಳು ಪೂಜೆ ಬಿಟ್ಟರೆ ಅವರಿಗೆ ಮುಕ್ತಿ ಪ್ರಾಪ್ತಿಗೆ ಪ್ರತಿಬಂಧಕ ಆಗೋದಿಲ್ಲ. ಮಾಡಿದರೆ ಆನಂದ ವೃತ್ತಿಗೆ ಕಾರಣ ಆಗುತ್ತೆ. ಇವರಿಗೆ ಮಾತ್ರ ಮಾಡಿದ ಹೊರ ಜ್ಞಾನ ಬರೋದಕ್ಕೆ ಪ್ರತಿಬಂಧಕ ಆಗೋದ್ರಿಂದ ಅಲ್ಲದೇ ಅಗ್ನೋ ಅರ್ಚಯೇ ದೇವ ಅರ್ಚಾಯ ಅನ್ಯಥಾ ದೋಷವಾನ್ ಭವೆ ನಸ್ತು ಅರ್ಚಯನ್ ಸಗುಣವಾನ್ ಅನ್ಯಥಾ ದೋಷವಾನ್ ನತು ಇತಿ ಕಾಪಿಯೇ. ಆತ್ಮನಶ್ಚ ಪರಸ್ಯಾಪಿ ಕರೋತಿ ಅಂತರೋದರಂ ತಸ್ಯ ಭಿನ್ನ ದೃಶ್ಯೋ ಮೃತ್ಯು ವಿಧತ್ತೆ ಭಯಬೋಲ್ಮಾನ. ಇಂಥ ಚೌಕ ಇಟ್ಕೊಂಡೆ ಅವರು ನಾವು ಅದ್ವೈತವನ್ನು ಹೋಗ್ತೀವಿ ಅಂತ ಹೇಳೋದು. ಹೇಗಿದೆ ನೋಡಿ, ಆತ್ಮನಸ್ಯ ಪರಸ್ಯ ಅಪಿ ಯಹ ಕರೋತಿ ಅಂತರೋದರಂ. ತನಗೂ ದೇವರಿಗೂ ಸ್ವಲ್ಪ ವ್ಯತ್ಯಾಸ ತಿಳ್ಕೊಂಡ್ರು ಕೂಡ, ತನಗೂ ದೇವರಿಗೆ ಸ್ವಲ್ಪ ವ್ಯತ್ಯಾಸ ತಿಳ್ಕೊಂಡ್ರೆ ಏನಾಗುತ್ತೆ, ತಸ್ಯ ಭಿನ್ನ ದೃಶ್ಯೋ, ಒಂದು ಭಿನ್ನ ದೃಶ್ಯ, ದೇವರನ್ನು ಬೇರೆ ಅಂತ ನೋಡ್ತಾನಲ್ಲ, ಮೃತ್ಯುರು ವಿಧತ್ತೆ ಭಯ ಉಲ್ಬಣ, ಉಲ್ಲುಬಣವಾದ ಭಯವನ್ನು ಮೃತ್ಯು ಕೊಡುತ್ತೆ. ಅಂದ್ರೆ ಏನು, ದೇವರಿಗೆ ಏನಂತ ತಿಳ್ಕೊಬಾರ್ದು, ತಿಳ್ಕೊಬಾರ್ದು, ನಾವೇ ತಿಳ್ಕೊಂಡ್ಬಿಡ್ಬೇಕು ಅಲ್ಲ, ದೇವ್ರನ್ನ ಬಿಟ್ಟು ನಾವು ಇರ್ತೇವೆ ಅಂತ ತಿಳ್ಕೊಬಾರ್ದು. ಹಿಂದೆ ಬಂದಿದ್ದಲ್ಲ ಅದೇ ವಿಚಾರ. ದೇವ್ರ ಸಂಬಂಧ ಇಲ್ಲ ಅಂತೆಲ್ಲ, ನಮಗೂ ಟ್ಯಾಕ್ಸ್ ಸಂಬಂಧ ಇಲ್ಲ, ಏನ್ ಮಾಡ್ತಾರೆ ಗೊತ್ತಾಯ್ತಾ, ಸಂಬಂಧ ಇದೆ. ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ಇರಲ್ಲ, ಅದೇ ಟ್ಯಾಕ್ಸ್ ಕೊಡ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹೊರತು ಗೌರ್ಮೆಂಟ್ ಸರ್ವೆಂಟ್ ಟ್ಯಾಕ್ಸ್ ಅಂತ ಹೇಳಿಲ್ಲ. ಆ ದೃಷ್ಟಿಯಲ್ಲಿ ಆ ಕೆಲವೆಲ್ಲ ಏನ್ ಮಾಡ್ತಾರೆ, ನಾವು ಬೇರೆ ಅವರು ಬೇರೆ. ದೇವರು ಇವತ್ತು ವ್ರತಾದಿಗಳು ಹಾಗೆ ತಾನೇ ಮಾಡ್ತಾರೆ. ದೇವರಿಗೆ ವ್ರತ ನಮಗಿಲ್ಲ, ದೇವರಿಗೆ ಪೂಜೆ ನಮಗೆ ಬೇಕೇ ಇಲ್ಲ, ಹೀಗೆಲ್ಲ ಮಾಡೋದೆಲ್ಲ ತಪ್ಪು ಕಲ್ತಾರೆ. ಇವರು ಏನೇ ಅರ್ಥ ಮಾಡಿಬಿಟ್ರು ಅಂದರೆ ಬೇರೆ ಚಿಂತನೆ ಮಾಡಬಾರ್ದು ನಮಗೆ, ಅದಲ್ಲ. ಅನುಸಂಧಾನದ ಬಗ್ಗೆ ಹೇಳ್ತಿರೋ ಮಾತಿದೆ. ಫ್ಯಾಕ್ಟ್ ಬೇರೆ, ಅನುಸಂಧಾನ ಅನ್ನೋದೇ ಅಂದರೆ ಅಟ್ಯಾಚ್ಮೆಂಟ್ ದೃಷ್ಟಿಯಿಂದ ಹೇಳಿದ ಮಾತು. ಮತ್ತೆ ದೊಡ್ಡ ದೇವ್ರ ಬೇರೆ ನಾವು ಬೇರೆ, ಸಂಶಯ ಏನೇ ಇಲ್ಲ. ಆದರೆ ದೇವ್ರನ್ನ ಬಿಟ್ಟಿರ್ಲಕ್ಕೆ ನಾವು ನಮ್ಮನ್ನು ಬಿಟ್ಟು ದೇವರು ಇರ್ತಾರೆ, ಆ ದೇವ್ರನ್ನ ಬಿಟ್ಟು ನಾವು ಇರ್ಲಿಕ್ಕಾಗೋದು. ಈ ಚಿಂತನೆ ಇರ್ತದೆ. ಅದೇ ಹೇಳ್ತಾರೆ ಅಂದ್ರೆ ದೇವರನ್ನು ಬಿಟ್ಟಿರ್ತೇವೆ ಅಂತ ಭಾವನೆ ಯಾವಾಗಲೂ ಇರ್ತಾನೆ. ಸದಾ ದೇವರಿಗೆ ನಾವು ಆನ್ಸರಬಲ್ ಆದ್ದರಿಂದ ಪ್ರತಿ ಸತ್ಯ ಕೂಡ ಏನ್ ಮಾಡ್ಬೇಕು, ಏನೇ ಕೆಲಸ ಮಾಡಿದ್ರು ಕೂಡ ದೇವ್ರು ನೋಡ್ತಾರೆ. ಇದನ್ನ ಅವ್ರನ್ನ ತೋರಿಸೋದು ನಾವೇ. ಬರೀ ಪೂಜೆ ಕೊಟ್ಟಾಗ ಒಪ್ಸೋದು ಅಷ್ಟೇ ಇಲ್ಲ. ಪೂಜೆ ಕೊಟ್ಟಾಗ ಮತ್ತೆ ಕಲಿಸ್ಬಾರ್ದು, ಇದು ಮಾಡಬಾರ್ದು. ಕೆಟ್ಟ ಕೆಲಸ ಯಾವ ಕಾಲಕ್ಕೂ ಮಾಡಬಾರ್ದು, ಗೊತ್ತಾಯ್ತಾ. ತಪ್ಪು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಎಚ್ಚರ ಇರಬೇಕು. ತಪ್ಪು ಮಾಡ್ಕೊಡೋದು ಸಹ ಎಚ್ಚರ ಇದ್ದರೆ ತಪ್ಪು ಮಾಡೋದು ಭಾರಿ ಕಡಿಮೆ. ಈ ಕರೆಂಟ್ ಇದೆ, ವೈರ್ ಅಂತೇಳಿ ಮುಚ್ಚಕ್ಕೆ ಹೋಗ್ತಾರೆ ಸಾಮಾನ್ಯ. ವೈರ್ ಯಾವುದೋ ಬೈ ಚಾರ್ಜ್ ಬಿಟ್ಟರೆ ಮಧ್ಯೆ ಬರುತ್ತಿದೆ ಹೊಡಿಯೋರಿಗೆ. ಅದಕ್ಕೆ ತಿಳುವಳಿಕೆ ಇತ್ತು. ಡೇಂಜರ್ ಅಂತ ಯಾಕೆ ಹಾಕಿರ್ತಾರೆ, ತಿಳ್ಕೊಂಡ್ರೆ ಬಿಡ್ಸಕ್ಕೆ ಬರೋದಿಲ್ಲ. ಅವರು ಸುಮ್ಮನೆ ಬೋರ್ಡ್ ಹಾಕದೆ ಹೋದ್ರು ಹಾಕಿರ್ತಾರೆ, ಬೋರ್ಡ್ ಹಾಕಿದ್ರು ಕೇರ್ಫುಲ್ಲಾಗಿ ಆಗೇ ಇರ್ಬೇಕು. ಆ ದೃಷ್ಟಿಯಲ್ಲಿ ಎಂದೂ ಕೂಡ ದೇವರಿಗೆ ಸಂಬಂಧ ಇಲ್ಲ ಅಂತ ಬರ್ಸಕ್ಕೆ ಹೋಗಬಾರ್ದು.
ಮೃತ್ಯು ಬರುತ್ತೆ ಅಂತ ತಮಸ್ಗೆ ಹೋಗ್ತಾನೆ ಅಂತ ಅರ್ಥ. ಇಲ್ಲಿ ಬೇಗ ಹಾಕೋದಿಲ್ಲ, ಹೇಗೆ ಹಾಕ್ತಾರೆ ಅದು ಕತ್ಲ ಕೋಣೆ ಅಂತ ಕರೀತಾರೆ. ಹೇಗೆ ಅಂತ ಕರೀತಾರೆ, ಕತ್ಲ ಕೋಣೆ ಅಂತ ಕರೀತಾರೆ. ಬೇಡಿ ಬಾಸು ಕತ್ಲ ಕೋಣೆ ಅವೆಲ್ಲ ಹೆಸರುಗಳಿದೆ. ಆತ್ಮನಶ್ಚ ಪರಸ್ಯ ಅಂತರೋದರಂ ಭಿನ್ನಂ ಬ್ರಹ್ಮ ಅಂದ್ರೆ ಆತ್ಮಸ್ಥಂ ಅನ್ಯಸ್ಥಂಚ ಬ್ರಹ್ಮ ಯೋ ಭಿನ್ನಂ ಪಶ್ಯತಿ. ತನ್ನೊಳಗಿರೋ ದೇವರು, ಬೇರೆ ಕಡೆ ಇರೋ ದೇವರು, ಪ್ರತಿಮೆಯಲ್ಲಿರೋ ದೇವರು ಕೂಡ ಬೇರೆ ಬೇರೆ ತಿಳ್ಕೊಂಡ್ಬಿಡ್ತಾನಲ್ಲ, ಅವನು ತಪ್ಪು ಹಾಗೆ ತಿಳ್ಕೋಬಾರ್ದು. ಅಂದ್ರೆ ದೇವರ ರೂಪಗಳಿಗೆ ಬೇರೆ ಚಿಂತನೆ ಮಾಡಬಾರ್ದು, ದೇವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಚಿಂತನೆ ಮಾಡಬಾರ್ದು. ಇವೆಲ್ಲವನ್ನು ತಿಳಿಸಿದೆ. ಉದರಂ ಬ್ರಹ್ಮ ಇತಿ ಶ್ರುತಿ. ಉದರಂ ಅಂತ ಹೇಳಿದ್ರು. ಏನಿದೆ ಈಗ ಹೇಬುಲ್ಲ ಅಂತರೋದರಂ. ಉದರ ಅಂದರೆ ಬ್ರಹ್ಮ, ಅಂತರ ಅಂದರೆ ವ್ಯತ್ಯಾಸ. ಸ್ವಲ್ಪನೂ ಭೇದವನ್ನು ವಿಷ್ಣು ಸೇವೆಯ ಚಿಂತನೆಯನ್ನು ಮಾಡಬೇಕು. ಜೀವ ಶ್ರೇಷ್ಠ ಜೀವಾನ ತತಃ ಪ್ರಾಣವೃತ ಶುಭಿ ತತಃ ಸಚಿತ್ತಾ ಪ್ರವರಾ ತತಶ್ಚೇಂದ್ರಿಯ ವೃತ್ತಯ ಪ್ರಾಣಭೃತಃ ಚರಣಯುಕ್ತಾ. ಇಲ್ಲೊಂದು ಹೊಸ ರೀತಿ ತಾರತಮ್ಯ ಹೇಳ್ತಾರೆ. ನಮಗೆ ಈ ರೀತಿ ಗೊತ್ತು ಎಲ್ಲಿಂದ ವಿಷ್ಣುವರೆಗೂ ತಾರತಮ್ಯ, ವಿಷ್ಣುವಿನಿಂದ ಷಡ್ಜೀವರೆಗೂ ತಾರತಮ್ಯ. ಈ ತಾರತಮ್ಯ ಗೊತ್ತಿದೆ. ಇನ್ನೊಂದು ರೀತಿ ತಾರತಮ್ಯ ಹೇಳ್ತಾರೆ. ಜೀವಾ ಶ್ರೇಷ್ಠಾ ಅಜೀವಾನ ಅಂದ್ರೆ ಜಡಗಳಿಗಿಂತ ಚೇತನ ಶ್ರೇಷ್ಠ, ಜಡಗಳಿಗಿಂತ ಚೇತನ ಶ್ರೇಷ್ಠ. ತತಃ ಪ್ರಾಣಭೃತ ಶುಭೆ. ಪ್ರಾಣ ಅಂದರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳು ಜಾಸ್ತಿ ಇದ್ದಷ್ಟು ಅದಕ್ಕೆ ತಾರತಮ್ಯದಲ್ಲಿ ಸೊಮ್ಮೆ ಬರ್ತದೆ. ತತಃ ಸಚಿತ್ತಾ ಪ್ರವರ. ಸಚಿತ್ತ ಅಂದರೆ ಮನಸ್ಸಿರ್ತಕ್ಕಂಥವ್ರು ಶ್ರೇಷ್ಠ. ತತಶ್ಚ ಇಂದ್ರಿಯ ವೃತ್ತಯ. ಸರ್ವೇಂದ್ರಿಯ ವೃತ್ತಿಗಳಿಂದಿರ್ತಕ್ಕ ಇನ್ನೂ ಶ್ರೇಷ್ಠ. ಕೆಲವು ಇಂದ್ರಿಯ ಇದ್ರೆ ಶ್ರೇಷ್ಠ, ಎಲ್ಲ ಇಂದ್ರಿಯ ಇದ್ರೆ ಉದಾಹರಣೆಗೆ ವೃತ್ತೆಲ್ಲ ಇದೆ, ಮರ ಗಿಡಗಳಿದೆ, ಜೀವ ಇದೆ, ಏನಿಲ್ಲ ಅದಕ್ಕೆಲ್ಲ ಈ ರೀತಿ ಇಂದ್ರಿಯಗಳಿದೆ. ಕೊಟ್ಟರೆ ಇಸ್ಕೊಳ್ಳೋಕೆ ಬರೋದಿಲ್ಲ, ಬ್ಯಾಂಕ್ ಹೊಡೆದ ಬಂದು ಬಿಡಿಸ್ಕೊಳ್ಳೋಕೆ ಬರೋದಿಲ್ಲ, ಎಲ್ಲ ಬರೋದಿಲ್ಲ. ಇದಕ್ಕಿದೆ. ತಥೋ ವರ್ಣಾಶ್ಚ. ಇವರಿಗೆ ಯಾರು ಶ್ರೇಷ್ಠ ಅಂತ ತೆಪ್ಪಾಯ್ತು. 29 ಶ್ಲೋಕ 30 ಬಿಟ್ಟು 31 ಹೋಗ್ತಾನೆ. ಮುಂದೆಲ್ಲ ಹೇಳ್ತಾ ಬರ್ತಾರೆ. ತಥೋ ವರ್ಣಾಶ್ಚ ಚತ್ವಾರ ಯಶಾಂ ಬ್ರಾಹ್ಮಣ ಉತ್ತಮ. ಆಮೇಲೆ ವರ್ಣಗಳು ಶ್ರೇಷ್ಠ, ಬ್ರಾಹ್ಮಣ ವರ್ಣ ಶ್ರೇಷ್ಠ. ಬ್ರಾಹ್ಮಣೇಶ್ವರಿ ವೇದಜ್ಞ. ಬ್ರಾಹ್ಮಣರು ಕೂಡ ವೇದ ತಿಳಿದವರು ಶ್ರೇಷ್ಠ. ವೇದ ಶಬ್ದಕ್ಕೆಲ್ಲ ಅರ್ಥ. ವೇದ ತಿಳಿದವರು ಅಂತ ಒಂದರ್ಥ. ವೇದೋ ವೇದ ವಿಧವ್ಯಂಗ. ದೇವರಿಗೆ ತಿಳಿದವರು ಶ್ರೇಷ್ಠ ಅಂತ. ಯಾಕೆ ಎಲ್ಲ ವರ್ಣದವ್ರಿಗೆ ವೇದಾಧಿಕಾರಿ ಇಲ್ಲದವ್ರು ದೇವ್ರನ್ನ ತಿಳಿಬೇಕಾಗ್ತದೆ. ಅದಕ್ಕೋಸ್ಕರ ಈ ಅರ್ಥ ಶ್ರೇಷ್ಠ ಅಲ್ಲ, ಹೌದು ಶ್ರೇಷ್ಠ ಅಲ್ಲ. ಫೇಲ್ ವೇದವಲ್ಲ, ಫೇಲ್ ಅಲ್ಲ, ಅದು ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾರೆ. ಆಮೇಲೆ ವೇದ ಓದಿದ್ದಾನೆ, ಅರ್ಥ ತಿಳ್ಕೊಂಡಿಲ್ಲ. ಅರ್ಥಜ್ಞ ಅಭ್ಯಧಿಕಸ್ತದ. ವೇದದ ಅರ್ಥವನ್ನು ತಿಳ್ಕೊಂಡು ಇನ್ನೂ ಶ್ರೇಷ್ಠ, ಅದು ಭಾರಿ ಕಡಿಮೆ. ಅರ್ಥಜ್ಞಾತ ಸಂಶಯ ಛೇದ. ಅರ್ಥ ತಿಳ್ಕೊಂಡಿದ್ದಾನೆ, ಇನ್ನೊಬ್ರು ಹೇಳಕ್ ಬರೋದಿಲ್ಲ. ತಾನೇ ನೋಡಿ ನಾನು ಗೊತ್ತಿದೆ, ನಿಮ್ಗೆ ಹೇಳಕ್ಕಾಗಲ್ಲ ಅಂತ ಹೇಳೋದಕ್ಕೆ ಬರೋದು. ಅದು ನೋಡಿ ನನಗೆ ಕನ್ವಿನ್ಸ್ ಆಗಿದೆ, ನೀವು ಹೇಳೋಕ್ಕಲ್ಲ. ಇವನು ಕಡಿಮೆ, ಅದನ್ನು ನಿವಾರಣೆ ಮಾಡ್ತಾ ಇನ್ನೂ ಜಾಸ್ತಿ. ಅದಕ್ಕೆ ಸಂಶಯ ಛೇದ ಆಚಾರ್ಯ. ಆದ್ದರಿಂದ ಅವ್ರು ಯಾರೀಗ ಸಂಶಯಕ್ಕೆ ಮಹಾಭಾರತ ತಾತ್ಪರ್ಯಗಳಲ್ಲಿ ಸಂಶಯಿಸಿದ ಮಾಡೋದ್ರಿಂದ ಅವರು ಭಾರಿ ಶ್ರೇಷ್ಠರಾಗ್ತಾರೆ. ಇನ್ನೂ ಅವರು ಎಲ್ಲ ರೀತಿಯಲ್ಲೂ ಮತ್ತೆ ಅದರಲ್ಲೂ ಕೂಡ ಶ್ರೇಯಾನ್ ಸ್ವಧರ್ಮಕೃತ. ಶ್ರೇಯಾನ್ ಸ್ವಧರ್ಮಕೃತ. ಸ್ವಧರ್ಮವನ್ನು ಬಿಡದೇ ಇರತಕ್ಕ ಇನ್ನೂ ಶ್ರೇಷ್ಠ. ನಾನು ವೇದ ತಿಳ್ಕೊಂಡಿದ್ದಾನೆ, ಎಲ್ಲ ಇದೆ, ಕನ್ವಿನ್ಸು ಮಾಡ್ತಾನೆ, ತಾನು ಮಾಡ್ತಾನೆ. ಆಚಾರ್ಯ ಅಂತ ಮಾಡಿಸಿದ್ರು ತಾನು ಮಾಡಬೇಕು, ಇನ್ನೊಬ್ಬರು ಮಾಡಿಸ್ಬೇಕು. ಅವಾಗ ಏನಂತ ಆಚಾರ್ಯ ಅಂತ. ಮುಕ್ತ ಸಂಘಸ್ತೋ ಭೂಯಾನ್. ಆಮೇಲೆ ಇನ್ನೂ ಮುಂದೆ ಹೋದರೆ ಮುಕ್ತ ಸಂಘ ವಿರಕ್ತನಾಗಿದ್ದ ಇನ್ನೂ ಶ್ರೇಷ್ಠ. ನದೋಕ್ತ ಧರ್ಮವಾತ್ಮನ. ಧರ್ಮವನ್ನ ಕರೆಯದೇ ಇರೋನು ಶ್ರೇಷ್ಠ. ಕರೆಯೋದು ಅಂದ್ರೇನು? ಧರ್ಮ ಅಂದರೆ ಹಸು. ಕರೆಯೋದು ಅಂದ್ರೆ ಏನು? ಫಲ ಕೇಳೋದು. ಫಲಕ್ಕೋಸ್ಕರ ಓದಬಾರ್ದು. ಫಲಾಪೇಕ್ಷೆ ಕಟ್ಟು ಬಿಟ್ಟರೆ ಅವ್ನು ಕಡಿಮೆ ಆಗುತ್ತೆ. ಫಲಾಪೇಕ್ಷೆ ಪಡೆದೇ ಇರ್ತವ್ರು ಶ್ರೇಷ್ಠ. ತಸ್ಮಾತ್ ಮೈಯರ್ಪಿತ ಶೇಷ. ಅದಕ್ಕಿಂತ ಯಾರು ಬಂದವರು ಅಂದರೆ ತಸ್ಮಾತ್ ಮೈಯರ್ಪಿತ ಅಶೇಷ ಕ್ರಿಯಾರ್ಥಾತ್ಮ ರತಿರ್ನರ. ಎಲ್ಲವನ್ನು ಕೂಡ ಮಾತೆತ್ತೇಳಿ ಕೃಷ್ಣಾರ್ಪಣ ಪ್ರತಿಯೊಂದು ಇಮಿಡಿಯೇಟ್ ಸಬ್ಮಿಟ್ ಮಾಡ್ತಾರೆ. ಗೊತ್ತಾಯ್ತಾ? ತಸ್ಮಾತ್ ಮೈಯರ್ಪಿತ ಅಶೇಷ ಕ್ರಿಯಾ ಅರ್ಥಾತ್ಮರತಿ. ಕ್ರಿಯಾ ಅದರಿಂದ ಎಲ್ಲ ಫಲ ಎಲ್ಲ ಅರ್ಪಿಸ್ಬಿಟ್ಟಿದ್ದಾನೆ. ಆತ್ಮರತಿ ಪರಮಾತ್ಮರತಿ. ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ. ಭಗವದ್ಗೀತೆ. ಆತ್ಮನಃ ಅಂತ ವರ್ಷ ಇನ್ನೂ ಶ್ರೇಷ್ಠ. ಮೈಯರ್ಪಿತ ಮನ ಪುಂಸೋ ಮೈ ಸನ್ಯಸ್ತ ಕರ್ಮಣ. ಇನ್ನು ಮುಂದೆ ನೆಕ್ಸ್ಟ್ ಮೈ ಸನ್ಯಸ್ತ ಕರ್ಮಣ. ಎಲ್ಲ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ, ಬಿಡೋದಲ್ಲ, ಸಮರ್ಪಣೆ ಮಾಡ್ತಾರೆ. ನ ಪಶ್ಯಾಮಿ ಪರಂಭೂತಂ ಮಕರ್ತುಹು ಸಮದರ್ಶನ. ಈ ಸಮದರ್ಶನ ಆಮೇಲೆ ಎಲ್ಲರೂ ಒಂದೇ ರೀತಿ ನೋಡ್ತಾ ಇದ್ದಾರೆ. ನಾವು ನಿಷ್ಪಕ್ಷಪಾತ ಬುದ್ಧಿಯಿಂದ ಎಲ್ಲಿವರೆಗೆ ಹೋಯ್ತೀವಿ, ಜನಗಳಿಂದ ನಡೆದಿದ್ದವರಿಗೆ ಬಂದಿಲ್ಲ. ಇನ್ನೊಂದು ರೀತಿ ತಾರತಮ್ಯ. ಸಮದರ್ಶನ. ಪಶುವೃಕ್ಷ ತಾತ್ಪರ್ಯ ಇರ್ತದೆ. ಪಶುವೃಕ್ಷಾದಿಭೇದೇನ ಜೀವಾಯೇ ವಸತಸ್ಥಿತ. ಪಶು ವೃಕ್ಷ ಮೊದಲಾದ ರೀತಿಯಲ್ಲಿ ಕೆಲವು ಜೀವ ಸ್ವರೂಪದಲ್ಲೇ ಇದ್ದಾರೆ. ಸಂಸ್ಕೃತವು ವ್ಯತ್ಯಯಸ್ತೇಷಾಂ ಮುಕ್ತವು ತತ್ತತ್ ಸ್ವರೂಪ. ಇದು ಇನ್ನೊಂದು ವಿಷಯ. ಇಲ್ಲಿ ಅಷ್ಟೇ ಇಲ್ಲ, ಸ್ವರೂಪದಲ್ಲೇ ಹಾಗಿದ್ದಾನೆ. ಸ್ವರೂಪದಲ್ಲೇ ಪಶು ಜೀವರು ಅಂತಿದ್ದಾರೆ, ವೃಕ್ಷ ಜೀವರು ಅಂತಿದ್ದಾರೆ.
ಅವ್ರ ಸ್ವರೂಪದಲ್ಲಿ ಆಗಿರ್ತಾರೆ. ಆದ್ರೆ ಸಾಧನೆ ಮಾಡ್ಬೇಕಾದ್ರೆ ಏನಾಗುತ್ತೆ ಅವರಿಗೆ ಏನಾಗುತ್ತೆ ಬಂದಿರ್ತಾ ಎಲ್ಲ ಮಾಡಲೇಬೇಕು. ಸ್ವತಃ ಸ್ಥಿತ ಸಂಸ್ಕೃತವು ವ್ಯತ್ಯಯಸ್ತೇಷ ಸಂಸಾರದಲ್ಲಿ ಸ್ವರೂಪಕ್ಕೂ ವ್ಯತ್ಯಾಸ ಇದೆ. ಮುಕ್ತವು ತತ್ವ ಮುಕ್ತಿಯಲ್ಲಿ ಮಾತ್ರ ಯಥಾ ಪ್ರಕಾರ ತೊಡಗಿವರು ತೊಡಗುವುದಲ್ಲೇ ಇರ್ತಾರೆ. ಮತ್ತು ಕಾಮರೂಪಿಗಳು ಏನ್ ಬೇಕಾದ್ರೆ ತೊಗೊಳ್ಬೋದು. ಮತ್ತು ಸ್ವರೂಪ ಅಂತ ಹೇಳೋದು ತೊಡರೂಪನೇ. ಇಲ್ಲಿ ಏನ್ ತಾರತಮ್ಯ ಆಗಿತ್ತು? ಆ ತಾರತಮ್ಯ ಎಂತ ತಾರತಮ್ಯ ಅದು? ಬಡಿಯಲಿದ್ದಾನೆ ಬೈಲಿದ್ದಾರೆ. ಸ್ವಾಮಿ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿಲ್ಲ. ಈ ತಾರತಮ್ಯ ಇದೆ. ಈಗ ಏನ್ ತಾರತಮ್ಯ ಎಂತದಿದು? ಇವ್ರು ಬಡಿ ಇವ್ರು ಬಡಿಯಲ್ಲ, ಗೊತ್ತಾಯ್ತಿಲ್ಲ. ಹುಟ್ಟಿದ್ರು ಅವರೇ ಮುಟ್ಟಲ್ಲ, ದೊಡ್ಡವರಾಗ ಅಲ್ಲ. ಇದು ಔಪಾಧಿಕವಾಗಿ ಔಪಾಧಿಕ ತಾರತಮ್ಯ. ದೇವರು ತಮ್ಮ ಧರ್ಮರಾಜ ಅಣ್ಣ, ಮೇಲ್ನೋಟೆ ಕಣ್ಣ ತಮ್ಮನ ಅಣ್ಣ ಶ್ರೇಷ್ಠ, ಬಲರಾಮ ಅಣ್ಣ ಕೃಷ್ಣ ತಮ್ಮ. ಈ ರೀತಿ ಅಲ್ಲೂ ಕೂಡ ಏನಾಗಿದೆ ಔಪಾಧಿಕ. ಅದು ಇದಕ್ಕೆ ಕೌಂಟ್ ಆಗುತ್ತೆ. ಸಾಧನೆ ಅವ್ರ ಸಾಧನೆ ತಾರತಮ್ಯ ಸೆಟ್ಲ್ ಆದವರಿಗೆ ಅವ್ರಿಗೆ ಗೊತ್ತಿರ್ತದೆ ಏನ್ ಮಾಡ್ಕೋಬೇಕು. ಗೊತ್ತಾಯ್ತು. ಅವ್ರು ಹುಡುಗರಿಗೆ ಹೇಳ್ಬೇಕು, ಅವರೇ ತಿಳ್ಕೊಂಡ್ಬಿಡ್ತಾರೆ. ಸಮಸ್ಯೆ ಇಲ್ಲ. ಹೊರಗಿನ ತಾರತಮ್ಯ ತಕ್ಕಂತೆ ನಡ್ಕೊತಾರೆ. ಒಳಗಿನ ತಾರತಮ್ಯ ಚಿಂತೆ ನೋಡ್ತಾರೆ. ಹೊರಗೆ ಧರ್ಮರಾಜ ಅಂತ ಅನ್ಕೊತ ಒಳಗಿಲ್ಲ, ಯಾಕಂದ್ರೆ ಬೇಕಿಲ್ಲ. ಹೊರಗೆ ರಾಜ ತಾನೆ, ರಾಜನ ಬರೋಕೆ ಹೋಗಿ ಹೊರಗಿನ ಕೆಲಸ. ಒಳಗಿನ ಕೆಲಸ ಡೈರೆಕ್ಟ್ ಬಂದ ಅವ್ರಿಗೆ ಬೇರೆ ಮತ್ತೆ ಲಕ್ಷ್ಮೀನಾರಾಯಣ ಅಷ್ಟೇ. ಅದು ಆದ್ರಿಂದ ಸಮಸ್ಯೆ ಬರುತ್ತೆ. ಅದೇ ಹೇಳ್ತಿರೋದು ಈಗ. ಮುಕ್ತವು ಯಥಾ ಮುಕ್ತಿಯಲ್ಲೂ ಹಾಗೆ ಇರ್ತಾರೆ. ಮುಕ್ತವು ತತ್ತತ್ ಸ್ವರೂಪತ ಹೇಳಿದ್ದೇನು ಅಪೂರ್ಣ. ಅವ್ರ ಯೋಗ್ಯತೆ ಇವತ್ತು ಪಶು ಪಕ್ಷಿಗಳು ಆನಂದವಾಗಿಲ್ವೇನ? ಮನುಷ್ಯರಿಗಿಂತ ಸುಖವಾಗಿರ್ತಾರೆ ಯಾಕೆ ಆ ಲೆಕ್ಕದಲ್ಲಿ. ಯಾಕೆಂದ್ರೆ ಬೇರೆ ಕೆಲವು ದುರಾಸೆಗಳು ಕೂಡಿಡೋದು ಆಗಿಲ್ಲ. ಅದರಿಂದ ಭಾರಿ ಸೇಫು. ಜೊತೆಗೆ ಕಾಮರೂಪ ಅಲ್ಲಿ ಸ್ವರೂಪ ಹಾಗಿದ್ದು ಇಷ್ಟಪಟ್ಟ ರೂಪ ಅಡ್ವರ್ಟೈಸ್ಮೆಂಟ್ ಅಲ್ಲ ಇನ್ನೇನು ಆಯ್ತಾ? ಈಗ ಸಿಗ್ತಾರೆ ಇಷ್ಟ ಎಂ ಸುಖಿ ಕಾಮೇರಿ ಅಂತ ಮಾತ್ರ ಸಂಕಲ್ಪ ಮಾತ್ರ ಲೆಕ್ಕ ಬರುತ್ತೆ. ಕಡಿಮೆ ಆಯ್ತು ಈಗ. ಸರಿ ಈಗ ಈಗ ನಾವುಗಳೆಲ್ಲ ಅದೆಲ್ಲ ಗೊತ್ತಿದ್ರೆ ಸೀಟ್ ಸಿಕ್ಕರೆ ಯಾವ ಸೆಕ್ಷನ್ ಸೀಟ್ ಸಿಕ್ಕಬೇಕಲ್ಲ, ಅಡ್ಮಿಷನ್ ಮುಗಿದ್ಬೇಕು. ಅದು ಯಾರಿಗೆ ಗೊತ್ತು? ಸೆಕ್ಷನ್ ಇದಕ್ಕಿದೆಯಾ ಕೊಟ್ಟರು ಸಾಲ ಅಡ್ಮಿಷನ್ ಆಗಬೇಕು ಅನ್ನೋ ಸೆಲೆಕ್ಷನ್ ಬೇರೆ, ಅಡ್ಮಿಷನ್ ಬೇರೆ. ಅಡ್ಮಿಷನ್ ಆದರೆ ಸೆಕ್ಷನ್ ಸೆಲೆಕ್ಟ್ ಆಗಿ ಸೆಕ್ಷನ್ ಕೊಡೋದಿಲ್ಲ. ಸೇರ್ಬೋದು ಸೇರ್ದಿರಬೇಕು. ಯಾವುದೋ ಸರ್ಟಿಫಿಕೇಟ್ ಕೊಡೋದ್ರೆ ಇವನೇ ಸೇರಿಸ್ಕೊಳ್ತಿರಬೇಕು. ಏನಿರ್ತೀವೋ ಅದು ತಿಳ್ಕೊಂಡು ಮಾಡ್ಬೇಕಂತ. ಹುಡುಗಲ್ಲ ಹೇಳಕ್ ಹೋಗೋದು ಅಷ್ಟಿದ್ರೆ ಇಷ್ಟಿದ್ದಿದ್ರೆ ಏನಾಗಿದ್ದೀರಿ ಸಾಧನೆ ಮಾಡಬೇಕು. ಏನು ಮಾಡಬೇಕೋ ಮಾಡ್ಬೇಕಷ್ಟೆ. ವೃಕ್ಷಾದಿಭೇದೇನ ಜೀವಾಯ ವಸತ ಸ್ಥಿತಾ ಸಂಸ್ಕೃತೌ ವ್ಯತ್ಯಯಸ್ತೇಷ ಮುಕ್ತೌ ತತ್ಸ್ವರೂಪತಾ ತತ್ರ ಸ್ಥಾವರ ಮುಕ್ತೇಭ್ಯೋ ವರಾಜಂಗಮ ಮುಕ್ತಕಾ. ಸ್ವರೂಪ ತಾರತಮ್ಯ ಇದು ಹೊರಗಿನ ತಾರತಮ್ಯ. ಹೊರಗಿನ ತಾರತಮ್ಯ ಆಗಿದೆ. ತೇಭ್ಯೋ ಮಾನುಷ ಮುಕ್ತಾಶ್ಚ, ಅದು ಮನುಷ್ಯ ಮುಕ್ತರ. ಆಮೇಲೆ ಜಂಗಮ ಮುಕ್ತ, ಸ್ಥಾವರ ಮುಕ್ತರು, ಜಂಗಮ ಮುಕ್ತರು, ಮಾನುಷ ಮುಕ್ತರು, ವಿಪ್ರಮುಕ್ತರು. ವಿಪ್ರಮುಕ್ತರು ಅಂದರೆ ವಿಪ್ರಮುಕ್ತರಲ್ಲ, ವಿಪ್ರದಾಗಿ ಮುಕ್ತರಾದರು. ಮುಕ್ತರಲ್ಲಿ ಬ್ರಾಹ್ಮಣ ಮುಕ್ತರು ಅಂತಿದ್ದಾರೆ. ಅವರು ಸಹಜವಾಗಿ ಶ್ರೇಷ್ಠವಾಗಿರ್ತಾರೆ. ತಥೋ ಅಧಿಕಾಹ ತತ್ರೋಪದೇಶ ಮಾತ್ರೇನ ಮುಕ್ತೇಭ್ಯೋ ವೇದವೇದಿತಃ. ಅರ್ಥಜ್ಞ ಬರೀ ಉಪದೇಶ ಮಾಡಿಕೊಂಡಿದ್ದಾರೆ, ಮಾಡಕ್ಕೆ ಬರುತ್ತಷ್ಟೇ ಮುಕ್ತರೇ. ಆದರೆ ಅವ್ರ ಅರ್ಥಜ್ಞ ಋಷಯಸ್ತೇಭ್ಯ. ಅರ್ಥಜ್ಞರು ಶ್ರೇಷ್ಠ, ಅವ್ರಿಗೆ ಋಷಿಗಳು ಶ್ರೇಷ್ಠ. ದೇವಾಹ ಸಂಶಯಚ್ಛಿದ, ಸಂಶಯಚ್ಛೇದ ಮಾಡೋ ಸಾಮರ್ಥ್ಯ ಇದ್ದವರು ದೇವತೆಗಳವರು. ಅದರಲ್ಲಿ ಪರಮದೇವತೆಗಳು ವಾಯುದೇವರು. ಏನ ಜಂಗಮನಂದ್ರೆ ಚೇತನ ಮುಕ್ತರು ಅಂತ ಅರ್ಥ. ಜಡ ಮುಕ್ತರು ಜಂಗಮ ಅಂದ್ರೆ ಏನು ಅರ್ಥ? ಚೇತನಗಳು. ಸ್ಥಾವರ ಜಡ, ಜಂಗಮ ಚೇತನ. ಸ್ಥಾವರ ಜಂಗಮ ಅಂತ ಹೇಳೋದಿಲ್ಲ ಅಷ್ಟೇ. ಏನೋ ಅದೆಲ್ಲ ಅವ್ರ ಮೆಥಡ್ ಬೇರೆ. ಜನರಲ್ ಒಂದು ಮೆಥಡ್ ಪ್ರಕಾರ ಹೋಗ್ಬೇಕು ಅವರು. ಅಲ್ಲಿವರೆಗೂ ಒಂದು ಪಾಸ್ ಇದ್ದವ್ರು ಬೇರೆ, ನಾನ್ ಪಾಸ್ ಹೋಲ್ಡರ್ಸ್ ಆಗ ಅದೊಂದು ದೂರಟ್ಟಿದ್ದೇ ಇದೆ. ಯಾವುದು ಸಾಧನೆ ಮಾಡೋಕೆ ಮನುಷ್ಯನಾಗಿ ಕೊಡ್ತಾರೆ. ಸಾಧನೆ ಮಾಡಬೇಕಾದ್ರೆ ಮನುಷ್ಯನಾಗಿ ಕೊಡ್ತಾರೆ, ಬ್ರಾಹ್ಮಣನಾಗಿ ಕೊಡ್ತಾರೆ, ಎಲ್ಲ ಆಗ್ಬೋದು. ಯೋಗ್ಯ ಅವರು. ಕೊನೆ ಧರ್ಮ ಪಶು ಜನ್ಮ. ಅದಕ್ಕೆ ರಾಮದೇವರಿಂದ ಯಾರ್ಯಾರು ಕತ್ತೆಗಿತ್ತಿ ರೂಪದಲ್ಲಿ ಹೋದ್ರೆ ಅವರೆಲ್ಲ ಸ್ವರೂಪದಲ್ಲಿ ಏನವರು ಅಂತ್ಯಜನ್ಮ. ಅಂತ್ಯಜನ್ಮ ಅಂಬ ಸ್ವರೂಪದ್ದಾದ್ದರಿಂದ ಸ್ವರೂಪದಲ್ಲೇ ಇದ್ದರು. ಹಾಗೆ ಹೌದು. ಅದಕ್ಕೆ ವೃಕ್ಷಗಳು ಹೋದವು ಅಂತ ಹೇಳ್ತಾರೆ. ವೃಕ್ಷಗಳು ಹೋದವು ಅಂತ ಹೇಳ್ತಾರೆ ಬೇರೆ ತರಣೆಯಲ್ಲಿ. ರಾಮದೇವರ ತೃಣ ವೃಕ್ಷ ಎಲ್ಲ ಹೋದವು. ಅಲ್ಲ ಅವು ಏನು ನಡಿಲಕ್ಕೆ ಬರುತ್ತಾ ಅಂದರೆ ರಾಮಾಜ್ಞೆಯ ಗಮನಶಕ್ತಿ ರಹೂತೇಶ. ರಾಮದೇವ್ ಹೇಳಿದ್ದು ಬರೋ ಶಕ್ತಿ ಬಂತು ಅವರಿಗೆ ಅಂತ. ಬಿಬೀರಿ ಎಲ್ಲ ಹೋದರು. ಅರ್ಥಜ್ಞ ಋಷಯಸ್ತೇಭ್ಯೋ ಅಥೋ ದೇವಾಸರಿ. ಆಮೇಲೆ ಗರುಡಾದಿಗಳು ಅವ್ರಿಗೆ ಈಕ್ವಲ್ಲ ತೊಗೊಂಡ್ಬಿಡ್ಬೇಕಾಗ ಇಂದ್ರ ಅಂತೇಳಿ ಕಾಮ ಅವರೆಲ್ಲ ಬಂದುಬಿಡ್ತಾರೆ. ಆಮೇಲೆ ಗರುಡನ್ನು ತೊಗೊಂಡಾಗ ಮಧ್ಯದವರೆಲ್ಲ ಬಂದುಬಿಡ್ತಾರೆ ಇನ್ ಬಿಟ್ವೀನ್ ಎಲ್ಲ ಕೂಡ. ಗರುಡಸ್ತತಃ ಭಕ್ತಿಪೂರ್ಣೋ ಹರಿಯರ್ ಬ್ರಹ್ಮ. ಭಕ್ತಿಪೂರ್ಣದ ಬ್ರಹ್ಮದೇವರು. ತಸ್ಮಾನ್ ನಾನ್ಯೋ ಅಧಿಕಸ್ತದ. ಅವ್ರು ಅಲ್ಟಿಮೇಟ್ ವಾಯುಜೀವೋತ್ತಮ ಅಂತ ಹೇಳ್ತೀವಲ್ಲ ಅದು. ಮುಕ್ತೌವ ಯಾತಕ್ಕೆ ಬ್ರಹ್ಮಜೀವೋತ್ತಮ ಅಂತ ಹೇಳಿದೆ ವಾಯುಜೀವೋತ್ತಮ ಅಂತ ಹೇಳ್ತಾರೆ ನೋಡೋಣ. ಅವರು ಇದರಲ್ಲಿ ಭೂಲೋಕದಲ್ಲಿ ಬಂದ ಎದುರಿಗೆ ಓಡಾಡೋದಿಲ್ಲ. ಆದ್ದರಿಂದ ವಾಯುಜೀವೋತ್ತಮ ಅಂತ ಹೇಳಿ ನಮ್ಮ ಗುಂಪಿನಲ್ಲಿ ಹೇಳುತ್ತಾರೆ. ಇಲ್ಲ ಹೋದ್ರೆ ಅಂತ ಹೇಳ್ತಿದ್ರು. ಬರೀ ತಾರತಮ್ಯ ಬ್ರಹ್ಮದೇವರು ಸಹ ಹೇಳ್ತಾರೆ.
ಸಾಧನೆ ಪ್ರಶ್ನೆ ಬಂದಾಗ ಇವರು ಹೇಳ್ತಾರೆ. ಅದಕ್ಕೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೋಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಅಲ್ಲಿ ಅವರು ಭಗವತ್ ಕಾರ್ಯ ಸಾಧಕರೇ, ಬಟ್ ನಮ್ಮಂತೆ ಸೇವೆ ಓಡಾಡೋದಿಲ್ಲ. ಆದ್ದರಿಂದ ಆ ಗುಂಪಿನ ಹೇಳಿದರು. ಆ ಕ್ಲಾಸಿಗೆ ಫಸ್ಟು, ಇದಕ್ಕೆ ಫಸ್ಟು ಅಂತ ಹೇಳೋದಿಲ್ಲ, ಸಾಧಕರಲ್ಲಿ ಫಸ್ಟ್. ಮುಕ್ತೌವಾ ಸಂಹೃತೌವಾಪಿ ಸಮ್ಯಗೇಶು ಹಿತೇ ಗುಣಾ. ಮುಕ್ತಿಯಲ್ಲಾಗಲಿ ಸಂಸಾರದಾಗಲಿ ವಾಯುದೇವರ ಸ್ಥಾನ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಅಂದ್ರೆ ಅರ್ಥ ಏನೋ, ಉತ್ತಮರಾಗೇ ಇರ್ತಾರೆ ಯಾವಾಗಲೂ ಕೂಡ. ಉಳಿದವರಿಗೆ ಶಾಪಾದಿಗಳಿಂದ ಏನಾಗ್ಬೋದು, ಕಡಿಮೆ ಆಗ್ಬೋದು. ಕಾಲಾದಿಗಳ ಮೂಲಕ ಆಗ್ಬೋದು, ಇವರಿಗೆ ಆಗೋದೇ ಇಲ್ಲ. ಇದು ಕಾಪಿಲೇಯ ಗ್ರಂಥ ತುಂಬ ಸತ್ತು ಕೊಟ್ಟು ಮಾಡ್ತಾರೆ ಕಪಿಲಗೀತೆ. ಆದ್ದರಿಂದ ಅನೇಕ ಸರ್ತಿ ಅದನ್ನೇ ಉಲ್ಲೇಖ ಮಾಡೋದು. ಈ ತಾರತಮ್ಯ ಅರ್ಥ ಮಾಡಿಕೊಂಡ್ರೆ, ಈ ತಾರತಮ್ಯನು ಎರಡು ವಿಧ. ಸ್ವರೂಪದ ತಾರತಮ್ಯ, ಹುಟ್ಟಿದಾಗ ತಾರತಮ್ಯ. ಹುಟ್ಟಿದಾಗ ತಾರತಮ್ಯ ನಾವು ವ್ಯವಹಾರ ಪರ್ಪಸ್ಗೆ ಅದನ್ನೇ ಮಾಡಬೇಕು, ಗೊತ್ತಾಯ್ತಾ? ಸ್ವರೂಪದ ಪ್ರಶ್ನೆಗೆ ಅದನ್ನು ಮಾಡಬೇಕು. ಯಾರ ಏನ ಕೇಳಿಸ್ತಾ ಇಲ್ಲ ಏನ? ಎರಡು ತಾರತಮ್ಯ. ಇಲ್ಲಿ ಮನುಷ್ಯರು ಕಪಿಲಾಗಿದ್ದಾರೆ, ಒಂದು ತಾರತಮ್ಯ ಇದೆ. ಸ್ವರೂಪದಲ್ಲಾಗಿದ್ದಾರೆ, ಆ ತಾರತಮ್ಯ. ಸ್ವರೂಪದ ನಮಗೆ ಗೊತ್ತಿರೋದಿಲ್ಲ, ಆದ್ದರಿಂದ ಮುಕ್ತಿಯಲ್ಲಿ ಅದು ಗೊತ್ತಾಗೋದು. ಮತ್ತೆ ದೊಡ್ಡವ್ರಿಗೆ ಗೊತ್ತಾಗುತ್ತೆ, ನಮಗೆಲ್ಲ ಗೊತ್ತಾಗಲ್ಲ. ನಾವು ಯಾವುದನ್ನು ಫಾಲೋ ಮಾಡಬೇಕು ಸಾಮಾನ್ಯವಾಗಿ? ಬಾಹ್ಯ ತಾರತಮ್ಯನೇ ತಿಳ್ಕೊಂಡ್ರು. ನಮ್ಗೆ ನೋಡಪ್ಪ ಹುಡುಗ ಭಾರಿ ಬಿದ್ದು ಅಂತ ಇರ್ಬೋದು, ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕಡಿಮೆ ಇದೆ ಅಷ್ಟೇ. ಏನು ಮಾಡ್ತಾರೆ ಅವರು, ಗೊತ್ತವನಿಗೆ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕಡಿಮೆ ಇದೆ ಅಂತೇಳಿ. ಬಟ್ ಹೇಳ್ತಾರೆ ಅನ್ಫಾರ್ಚುನೇಟ್, ಫಸ್ಟ್ ಸೆಕೆಂಡ್ ಬಂದುಬಿಟ್ಟ, ಬರೀ ಫಸ್ಟ್ ಬೆನಿಫಿಟ್ ಸಿಗೋದಿಲ್ಲ ಅವನಿಗೆ. ಆಗ ಮತ್ತೇನೋ ಮಾಡ್ಕೊಂಡು ಅವಾಗ ಬೇಕಾದ್ರೆ ಸಿಗೋದು, ಈಗಿಲ್ಲ. ಅವ್ರಿಗೆ ಗೊತ್ತಾಯಿನೋ ಇವಾಗ ಬೆಟರ್ ದ್ಯಾನ್ ಹಿಮ್, ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಮಾಡಬಾರ್ದು. ಮಾಡಿ ಪರೀಕ್ಷೆ ಮಾಡಿ ಪರ್ಪಸ್ ಹೋಗ್ಬಿಡೋದು. ಅವನೇನೋ ಸರಿ ಓದಿರಲಿಲ್ಲ, ಏನೋ ಪರೀಕ್ಷೆ ಕಾಲಕ್ಕೆ ಏನೋ ಆಯಿತು ಇರ್ಬೋದು, ಏನೇ ಕಾರಣ ಇದ್ದರೂ ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲ ಅಷ್ಟೇ. ಆ ಕಾರಣ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಎಕ್ಸಾಮ್ ಮಾಡೋಕ್ಕಾಗಲ್ಲ. ಮನಸೈತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯನ್ ಈಶ್ವರೋ ಜೀವಕಲಯ ಪ್ರವಿಷ್ಟೋ ಭಗವಾನ್ ಇತಿ. ನೋಡಿ, ಇದೇ ವಿದ್ಯಾವನೇ ಸಂಪನ್ನೆ ಮಾತನ್ನೇ ಹೇಳ್ತಾರೆ. ಯಾವುದೇ ವಸ್ತು ಕಂಡ್ರು ಕೂಡ ಮನಸೈವ ಏತಾನಿ ಭೂತಾನಿ ಪ್ರಣಮೇತ್. ಪರಿಸ್ಥಿತಿ ನಾವು ಹಸುವು ಮಾತ್ರ ಹಾಗೆಲ್ಲ ಮಾಡ್ತೀವಿ, ಚೆನ್ನಾಗಿ ಬಂದರೆ ಅದೊಂದಾಗ. ಎಲ್ಲ ಯಾವುದೇ ಪ್ರಾಣಿ ಕಂಡ್ರು ಒಳಗೇನಿದೆ, ಭಗವಂತನ ಪ್ರತಿನಿಧಿಯವು. ಆದ್ದರಿಂದ ಅವನಲ್ಲಿ ಗೌರವಿಸಬೇಕು. ಈಶ್ವರೋ ಜೀವಕಲಯ ಪ್ರವಿಷ್ಟ. ಜೀವರಲ್ಲಿ ಒಂದು ರೂಪದಿಂದಿರೋದ್ರಿಂದ ಪ್ರವಿಷ್ಟೋ ಭಗವಾನಿ, ಭಗವಂತ ಪ್ರತಿಯೊಬ್ಬರು ಸನ್ನಿಧಾನ ಇಟ್ಟಿರೋದ್ರಿಂದ ಇದನ್ನಂತ ಮಾಡಬೇಕು ನಾವು ಅವರನ್ನೀಗ ಗೌರವಿಸು. ಮನಸಾ ಪ್ರಣಮ್ಯ. ತಾರಿದ್ದಕ್ಕೂ ಮಾಡ್ಕೊತ ಹೋಗಬೇಡಿ, ಆಗೋದಿಲ್ಲ. ಮನಸ್ಸಲ್ಲಿ ಪ್ರಣಾಮ ಮಾಡಿ. ಬೈದು ಹೊರಗಷ್ಟೇ ಮಾಡಿ ಬಿಡಬೇಡಿ, ಒಳಗೆ ಹೋಗಿ ಒಂದು ಅರ್ಥ ಅದಕ್ಕೆ. ಹೊರಗೆ ಮಾಡೋದು ಒಳಗೆ ವಿರೋಧ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ಆ ತಾರತಮ್ಯ ಬೇರೆ. ಇಲ್ಲಿ ತಾರತಮ್ಯ ಯಾರಿಗೆ ಹೇಳಿದ್ದೆ? ಈಗ ದೇವರಿಗಿಲ್ಲ ಅಂತ ತೋರಿಸ್ಬೇಕು ಅಷ್ಟೇ, ದೇವರಿಗೆ ಭೇದ ಇಲ್ಲ ಅಷ್ಟೇ. ಗೌರ್ಮೆಂಟ್ ಸರ್ವೆಂಟ್ ಒಂದು ಕಾಮನ್ ಫ್ಯಾಕ್ಟ್ರಿ ಇದೆ. ಅವನು ಐ ಎ ಎಸ್ ಆಫೀಸರೇ ಇರ್ಬೋದು, ಇವನು ಕಂಡಕ್ಟರ್ ಇರ್ಬೋದು, ಬಟ್ ಇವನ ಕೆಲಸ ಎಲ್ಲ ಮಾಡ್ತಿದ್ದಾನೆ. ಡಿಸ್ಟರ್ಬ್ ಮಾಡಿದರೆ ಯಾರು ತಪ್ಪೀಗ? ದೊಡ್ಡವನಾಗಿದ್ದು ಅವ್ನು ತಪ್ಪು, ಅವ್ನು ಸಣ್ಣವನಾಗಿದ್ದು ಅವ್ನು ಕರೆ ಟಿಕೆಟ್ ಅಂತ ಕೇಳ್ತೀವಿ. ಇವ್ರು ಕೆಳಗಿಲ್ಲ, ಟಿಕೆಟ್ ಕೆಳಗಿಲ್ಲ, ಅವ್ರು ಕೇಳೋ ಹಕ್ಕಿಲ್ಲ ಇವರಿಗೆ, ಆಯಿತಾ? ಅವ್ರಿಗೆ ಹಕ್ಕಿರೋದು ಸ್ವಧರ್ಮ, ಇವನು ಸ್ವಧರ್ಮ ಅಲ್ಲ. ಮನಸೈತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯನ್ ಅಂದ್ರೆ ಒಳಗಿರೋ ಪರಮಾತ್ಮನನ್ನು ಗೌರವಿಸಬೇಕು. ಈಶ್ವರೋ ಜೀವಕಲಯ ಪ್ರವಿಷ್ಟೋ ಭಗವಾನಿತಿ. ಇದು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಎಷ್ಟು ಪೂರ್ತಿಯಾಗಿ ಅದಕ್ಕೆ ವಿತ್ ಎಕ್ಸಾಂಪಲ್. ಅದು ಥಿಯರಿ, ಎರಡು ಕೆಲಸ ಥಿಯರಿ, ಅದು ಎಕ್ಸಾಂಪಲ್. ಹೀಗೆ ಮಾಡ್ತಾ ಹೋಗ್ತಾರೆ. ಜೀವಕಲಯ ಸಹ ಭೂತಾನಿ ಬಹುಮಾನಯನ್ ತತ್ ಆಲಯತ್ವೇನ ಈಶ್ವರಂ ಪ್ರಣಮೇ. ಪ್ರಹ್ಲಾದನ ಉಪದೇಶದಲ್ಲಿ ಬರುತ್ತದೆ, ವಿಷ್ಣು ಗೃಹತ್ವ ಬುದ್ಧ್ಯಾತು ದಯಾ ಕಾರ್ಯ ವಿಚಕ್ಷಣೆ. ಪ್ರತಿಯೊಬ್ಬರಲ್ಲೂ ಕೂಡ ವಿಷ್ಣುವಿನ ಸನ್ನಿಧಾನ ಇರುತ್ತಾದ್ದರಿಂದ ಅವರು ದೇವಾಲಯ ಇದ್ದ ಹಾಗೆ. ಆದ್ದರಿಂದ ಅವ್ರು ಗೌರವಿಸ್ಬೇಕು. ದೇವಸ್ಥಾನ ನೋಡಿದ ತಕ್ಷಣ ಗೌರವಿಸ್ತೇವೆ, ಆ ರೀತಿಯಲ್ಲಿ ಗೌರವಿಸ್ಬೇಕು. ಅದೇ ಮಾತನ್ನು ಹೇಳಿ ಅದಕ್ಕೆ ವಿಷ್ಣು ತದ್ ಆಲಯತ್ವೇನ. ನೋಡಿ, ಆಲಯ ಅಂದರೆ ದೇವಸ್ಥಾನ, ದೇವಾಲಯ ಅಂತ ಹೇಳಿ ಪ್ರತಿಯೊಬ್ಬರನ್ನು ಹಾಗೆ ನೋಡಬೇಕು, ದೇವಾಲಯ ಅಂತಲೇ ನೋಡಬೇಕು. ಗೌರ್ಮೆಂಟ್ ಸರ್ವೆಂಟ್ಸ್ ನೋಡಬೇಕಾದ್ರೆ ಒಂದು ದೃಷ್ಟಿ ಇರುತ್ತೆ. ಅದಕ್ಕೆ ಸಾಮಾನ್ಯ ಪೊಲೀಸ್ ಕಂಡ್ರು ಐ ಜಿ ಪಿ ಡಿ ಜಿ ಪಿನೇ ಬರಬೇಕಾಗಿಲ್ಲ. ಪೊಲೀಸ್ ಅಥಾರಿಟಿ ಹೇಗೆ ಬರ್ತಾರೆ, ಆ ಡಿಪಾರ್ಟ್ಮೆಂಟ್ ಗೌರವ, ಇವನು ಯಾರೋ ಹಾಕೊಂಡು ಬಜೀತಾಗುತ್ತೆ ಅಂತೇಳಿ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಯಾರ ಸನ್ನಿಧಾನ ಇದೆ ತಿಳ್ಕೊಂಡಿರ್ಬೇಕು. ಭಕ್ತಿಯೋಗಶ್ಚ ಯೋಗಶ್ಚ ಮಯಾ ಮಾನವೀ ಉದೀರಿತಃ ಯಯೋರೇಕತರೇಣೈವ ಪುರುಷಂ ವ್ರಜೆ. ಅದಕ್ಕೆ ಭಕ್ತಿಯೋಗ ಮತ್ತು ಯೋಗ ಎರಡು ಹೇಳಿದೆ ನಾನೀಗ. ಭಕ್ತಿಯೋಗದಲ್ಲಿ ಏನು ಸೇರ್ಕೊಂಡಿದೆ? ಜ್ಞಾನನೂ ಸೇರ್ಕೊಂಡಿದೆ, ಕರ್ಮನೂ ಸೇರ್ಕೊಂಡಿದೆ. ಬರೀ ಯೋಗ, ಧ್ಯಾನಾದಿಗಳಿಗೆ ಕೂತಾಗ ಬರೀ ಯೋಗ ಇದೆಲ್ಲ ಇದೆ. ಮಾನವಿ ಮನುಪುತ್ರಿ, ಸ್ವಾಮಿ ಮಗಳು ಮಾನವಿ ಅಂದರೆ ಮಾನ್ವಿ ಕರೆಯೋದಿಲ್ಲ, ಮಾನ್ವಿ ಇದ್ದಾಗೆ ಮಾನವಿ ಉದೀರಿತಃ ಯಯೋರ್ ಏಕತರೇಣೈವ ಪುರುಷಂ. ಅದನ್ನು ಸರಿಯಾಗಿ ಮಾಡಿದರೂ ಸಾಕು. ಸಾಂಖ್ಯಂ ಏನು ಹೇಳ್ತಾರಲ್ಲ, ಒಬ್ಬನು ಇರ್ತಾನೆ, ಅವನೇನು ಮಾಡ್ದ, ಸಾಂಖ್ಯ ಬೇರೆ ಯೋಗ ಬೇರೆ ತಿಳ್ಕೊಡ್ತಾನೆ. ಅವನಲ್ಲ. ಸಾಂಖ್ಯ ಯೋಗವು ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತ. ಪಂಡಿತ ಹಾಗೆಲ್ಲ ಕರೆಯೋದಿಲ್ಲ. ಏಕಮಪ್ಯಾಸ್ತಿತ ಸಮ್ಯಕ್ ಉಭಯೋರ್ ವಿಂದತೆ ಫಲ. ಒಂದನ್ನು ಸರಿಯಾಗಿ ಮಾಡ್ದ ಅಂದರೆ ಯಾವುದರಿಂದ ಬೇಕಾದ್ರೂ ಮುಕ್ತಿ ಹೋಗ್ಬೋದು. ಗರುಡ ಮಾರ್ಗ ಶ್ರೇಷ್ಠ ಮಾರ್ಗ ಇದ್ದರೆ ಹೇಗೆ, ಗರುಡ ಮಾರ್ಗದಲ್ಲಿದ್ದರೂ ಮುಕ್ತಿ, ಶ್ರೇಷ್ಠ ಮಾರ್ಗದ ಮುಕ್ತಿ ಹೇಗೋ,
ಭಕ್ತಿ ಯೋಗ ಇದ್ರೂ ಆಯಿತು, ಜ್ಞಾನಯೋಗ ಇದ್ರೂ ಆಯಿತು, ಜ್ಞಾನ ಕರ್ಮಯೋಗ ಇದ್ರೂ ಆಯಿತು. ಮೂರಲ್ಲೂ ಏನಿದೆ? ಮೂರು ಇದೆ. ಯಾವುದು ಡಾಮಿನೇಟ್ ಆಗಂತವ್ರ ಮೇಲೆ ನಮ್ಮ ವಿಷಯ ಗೊತ್ತಾಗೋದು. ಎಕ್ಸಿಕ್ಯೂಟಿವ್ ಇಂಜಿನಿಯರು, ಪ್ರೊಫೆಸರ್, ಡಿಫ್ರೆನ್ಸ್ ಇದೆ. ಅವ್ರು ಟೀಚಿಂಗ್ ಮಾಡ್ತಾರೆ, ಪಾಲನೆ ಮಾಡಿ. ಇಬ್ಬರು ಕ್ವಾಲಿಫಿಕೇಷನ್ ಒಂದೇ. ಕೆಲಸ ಕೇಳೋದಕ್ಕೆ ಸ್ಕೇಲ್ ಕೂಡ ಒಂದೇ ಇರುತ್ತೆ, ಎಷ್ಟೊತ್ತಾದ್ರೆ ಮ್ಯಾಚಿಂಗ್ ಆಗಿರುತ್ತೆ, ಗೊತ್ತಾಯ್ತಾ? ಆದರೆ ಅವ್ರು ಟೀಚ್ ಮಾಡೋದಿಲ್ಲ, ಇವ್ನು ಬಂದು ಮಾಡಬೇಕು. ಭಾರತದಲ್ಲಿ ವ್ಯತ್ಯಾಸ ಇದೆ. ಅದರಿಂದ ಏನಾಗಲಿಲ್ಲ, ಅವರು ಕ್ವಾಲಿಫಿಕೇಷನ್ನು ಇದು ವೇರಿ ಆಗಲಿಲ್ಲ. ಕೆಲಸ ಮಾಡೋ ರೀತಿ ಬೇರೆ ಆಯ್ತು ಹೊರತು ಬೇರೆ ಅಲ್ಲ. ಹಾಂ, ಅಲ್ಲ ಕರ್ಮ ಅಂದರೆ ಈಗ ಟೀಚಿಂಗ್ ಒಂದು ಕರ್ಮ, ಎಕ್ಸಿಕ್ಯೂಟಿವ್ ಜಾಬ್ ಒಂದು ಮನೆ ಕಟ್ಸೋ ಕರ್ಮನೇ, ಎರಡು ಕರ್ಮನೇ. ಹೌದು, ಅವರವ್ರ ಕರ್ಮನೇ, ಧರ್ಮನೇ ಅವ್ರಿಗೆ ಕರ್ಮ ಅಷ್ಟೇ. ಜ್ಞಾನ ಇದ್ಕೊಂಡು ಹೇಳ್ತಾರೆ, ಜ್ಞಾನ ಬಿಟ್ಟ ಮೇಲೆ ಇಲ್ಲೇ ಇಲ್ಲ. ಇವನ್ ಪ್ರೊಫೆಸರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೌಂಟ್ ಆಗೋದು ಯಾವಾಗ? ಕೋರ್ಸ್ ಮುಗಿಸಿದ್ರೆ. ಅವ್ರು ಈ ರೀತಿ BE ಮಾಡಿದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು ಅಂತ ಇರುತ್ತಾ? ಈ ಕೆಲಸ ಇದೆ ಕರ್ಮಯೋಗಿಗಳು ಅಂತ, ಅದಕ್ಕೆ ಹೆಸರು ಅವರಿಗೆ. ಕ್ಷತ್ರಿಯರೆಲ್ಲ ಸಾಮಾನ್ಯವಾಗಿ ಕರ್ಮಯೋಗಿಗಳು, ಬ್ರಾಹ್ಮಣರೆಲ್ಲ ಜನರಲ್ ಆಗಿ ಎರಡು ಯೋಗನೂ ಇಲ್ಲದೆ ಇರ್ಬೋದು. ಆದರೆ ಸಾಮಾನ್ಯವಾಗಿ ಜನರಲ್. ಅದು ಯಾವುದೋ ಟೀಚಿಂಗ್ ವಿಷಯ ಬಂದ ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ವಿಷಯ ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವ್ರ ಹತ್ರ ಬರಲ್ಲ. ಅದು ಭಾಳ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಬ್ರಾಹ್ಮಣ ಹತ್ರ ಕಂಪ್ಲೇಂಟ್ ಕೊಡೋದಿಲ್ಲ. ಅರ್ಥ ಆಗಿಲ್ಲ ಅಂದರೆ ಅವ್ರ ಹತ್ರ ಹೋಗ್ತಾರೆ, ತಪ್ಪು ಮಾಡಿದ್ರೆ ಇವ್ರ ಹತ್ರ ಬರ್ತಾರೆ. ಇದು ಬಲ ಕಾರ್ಯ, ಅದು ಜ್ಞಾನ ಕಾರ್ಯ, ಅದು ಸಂದರ್ಭ ಅಷ್ಟೇ. ಬಟ್ ಇಬ್ಬರಿಗೂ ಏನು ಜ್ಞಾನ ಕಾಮನ್. ಬಟ್ ಅಪಾಯಿಂಟ್ಮೆಂಟ್ ಇಲ್ಲ, ಅದಕ್ಕೆ ಅವನು ಅಪಾಯಿಂಟ್ ಆಗಿರೋದು, ಅದಕ್ಕೆ ಆ ಕೆಲಸನೇ ಮಾಡಬೇಕು. ಮತ್ತೆ ಇಲ್ಲ, ಹೇಳಿದ್ದೇನು ಜ್ಞಾನ ಅಂದರೆ ಅವ್ರು ಅದಕ್ಕೆ ಆ ಕರ್ಮ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಇರಬೇಕು. ಆ ಕರ್ಮಕ್ಕೆ ತಕ್ಕ ಜ್ಞಾನ, ವರ್ಣಕ್ಕೆ ತಕ್ಕ ಜ್ಞಾನ, ವರ್ಣಕ್ಕೆ ತಕ್ಕಂತೆ ಜ್ಞಾನ, ಜ್ಞಾನಕ್ಕೆ ತಕ್ಕಂತೆ ಕರ್ಮ, ಕರ್ಮಕ್ಕೆ ತಕ್ಕಂತೆ ಫಲ, ಒಂದಕ್ಕೊಂದು ಲಿಂಕ್ ಇಡೋದು. ಭಕ್ತಿಯೋಗಶ್ಚ ಯೋಗಶ್ಚ ಮಯಾಮಾನವಿ ಉದೈರಿತಃ ಯಯೋರೇಕತರೇಣೈವ ಪುರುಷ ಅದೇ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ ವಿಂದತೆ ಫಲ. ಅದೇ ಮಾತನ್ನು ಈ ರೀತಿ ಹೇಳಿದರು. ಏಕತರಾಭಾವೇ ಅನ್ಯತರಸ್ಯ ಏತತ್ವೇನ ಏತತ್ವಾದೇಕತರೇಣೈವ. ಒಂದು ಅಂತ ಹೇಳಿದಾಗ ಇನ್ನೊಂದಿಲ್ಲ, ಆದ್ದರಿಂದ ಅದು ಎರಡು ಈಕ್ವಲ್ ನಂಬರ್ಸಲ್ಲಿ ಫಲ ಈಕ್ವಲ್. ಯತ್ತದ್ ಭಗವತೋ ರೂಪಂ ಬ್ರಹ್ಮಣಃ ಪರಮಾತ್ಮನಃ ಪರಂ ಪ್ರಧಾನಾತ್ ಪುರುಷಾತ್ ದೈವಂ ಕರ್ಮ ವಿಚೇಷ್ಟಿತಂ. ಯತ್ತದ್ ಭಗವತೋ ರೂಪಂ ಬ್ರಹ್ಮಣಃ ಪರಮಾತ್ಮನಃ ಪರಂ ಪ್ರಧಾನತ್ವಾತ್ ಪ್ರಧಾನಾತ್ ಪುರುಷಾತ್ ದೈವಂ ಕರ್ಮ ವಿಚೇಷ್ಟಿತಂ. ಸರ್ವಕರ್ಮಾಣಿ ಯಸ್ಯ ವಿಚೇಷ್ಟಾನಿಮಿತ್ತಾನಿ ತತ್ಕರ್ಮ ವಿಚೇಷ್ಟಿತಂ. ಯಾವುದೇ ಕರ್ಮಗಳು ಭಗವಂತನ ಅಂತ ನಿಯಮಿತವಾಗಿದ್ದರೆ ಮಾತ್ರ ಅದಕ್ಕೆ ಏನಂತ ಕರೀತಾರೆ? ಕರ್ಮ. ಏನು ಕೆಲಸ ಮಾಡ್ತೀನಿ ಅಂತ ಕೇಳ್ತಾರೆ. ಅವನೇನೋ ಊಟ ಮಾಡ್ತಿದ್ದೀನಿ ಅಂತ ಹೇಳ್ತಾರ. ಏನು ಕೆಲಸ ಮಾಡ್ತೀನಿ ಅಂದರೆ ಸಂಪ್ರದಾಯ ಕೆಲಸ, ಆ ಕೆಲಸ ಇಲ್ಲ. ಬಸ್ಸಲ್ಲಿ ಇವೇನು ಮಾಡ್ತೀನಿ ಅಂತ, ಬಸ್ಸಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾನೆ ಅವನು. ಇಲ್ಲ, ಇದು ಮಾಡ್ತೀನಿ, ಅದೇ ಆ ಥರ. ಈ ಆ ದೃಷ್ಟಿಯಿಂದ ಯಾವುದೇ ಕರ್ಮ ಹೇಳಿದರೂ ಭಗವತ್ ಪ್ರೀತಿಕರವಾದ ಕರ್ಮ ಆಗಿರಬೇಕು, ಅದನ್ನು ಅರ್ಪಿಸಲೇಬೇಕು. ರೂಪಭೇದಾಸ್ಪದಂ ದಿವ್ಯಂ ಕಾಲ ಇತ್ಯಭಿಧೀಯತೆ ಭೂತಾನಾಂ ಮಹದಾದೀನಾಂ ಯಥೋ ಭಿನ್ನದೃಶಾಂ ಭಯಂ. ಭಿನ್ನದೃಶಾಂ ಈಶ್ವರಾಪೇಕ್ಷೆಯ ಅಲ್ಪದೃಶ್ಯಾಂ ಭಿನ್ನಮಲ್ಪಂ ವಿಜಾನೀಯಾತ್ ಅಭಿನ್ನಂ ಪೂರ್ಣಮುಚ್ಯತೆ ಇತಿ ಶಬ್ದ ನಿರ್ಣಯ. ದೇವ್ರನ್ನ ಭಿನ್ನ ಅಂತ ತಿಳ್ಕೊಳ್ಳೋದು ಅಂದರೆ ಇಲ್ಲಿ ಅಪೂರ್ಣ ಅಂತ ತಿಳ್ಕೊಳ್ಳೋದು. ಕೃಷ್ಣ ಭಿನ್ನ, ಕೃಷ್ಣ ಅಪೂರ್ಣ. ದುರ್ಯೋಧನ ಯಾವಾಗ ಹಾಗೆ ತಿಳ್ಕೊತಿದ್ದ, ಏನೋ ಮಾಡ್ತಿದ್ದಾನೆ ಇವನ ಹೊರತು ಇವಾಗಲೂ ಕೂಡ ದೇವರಲ್ಲ. ದೇವರು ನಾವು ಅಪೋದಿಲ್ಲ, ದೇವರು ತಾನೇ ಆದ್ದರಿಂದ ಬೇರೆ ಹೇಳ್ತಿದ್ದಿಲ್ಲ. ಆ ಭ್ರಮೆ ಇತ್ತು ಅವರಿಗೆಲ್ಲ. ಭಿನ್ನ ದೃಶ್ಯಾಂ ಈಶ್ವರಾಪೇಕ್ಷೆಯ ಅಲ್ಪದೃಶ್ಯಾಂ. ಇವರೆಲ್ಲ ಜೀವರೆಲ್ಲ ಭಿನ್ನ ತಿಳ್ಕೊಳ್ಳಿ, ದೇವರಂತೆ ಇಲ್ಲ. ಅವರು ದೇವರಂತ ತಿಳ್ಕೊಬಿಟ್ರೆ ತಪ್ಪಾಗುತ್ತಾಗ. ಭಿನ್ನಂ ಅಲ್ಪಂ ವಿಜಾನೀಯಾತ್ ಅಭಿನ್ನಂ ಪೂರ್ಣಮುಚ್ಯತೆ ಇತಿ ಶಬ್ದ ನಿರ್ಣಯೇ. ನಯಸ್ಯ ಕಶ್ಚಿದ್ದಯಿತೋ ನ ದೇಶ್ಯೋ ನ ಚ ಬಾಂಧವಃ ಆವಿಶತ್ ಪ್ರಥಮ ಪ್ರಮತ್ತೋಸೌ ಅಪ್ರಮತ್ತೋಸೌ ಪ್ರಮತ್ತಂ ಜನಮಂತಕೃತೆ. ನ ಚ ಅಸ್ಯ ಕಶ್ಚಿದ್ದಯಿತಃ ನ ದ್ವೇಷ್ಯ ನ ಚ ಬಾಂಧವ. ಪರಮಾತ್ಮನಿಗೆ ಪ್ರಿಯ ಅಂತಿಲ್ಲ, ದ್ವೇಷ್ಯ ಅಂತಿಲ್ಲ, ಬಂಧು ಅಂತಿಲ್ಲ. ಅರ್ಥ ಏನದಕ್ಕೆ? ಅವನು ದ್ವೇಷ ಏನಾಗಿರ್ಬೋದು ಅದನ್ನು ನೋಡೋದಿಲ್ಲ, ಭಕ್ತಿ ನೋಡ್ತಾನೆ ಹೊರತು ಆ ಕಾಲಕ್ಕೆ ಏನೇ ಆಗಿಲ್ಲ. ಶಿಶುಪಾಲ ದ್ವೇಷಿ, ಸ್ವರೂಪದಲ್ಲಿ ಯೋಗ್ಯ, ಗೊತ್ತಾಯ್ತಾ? कारण परमात्म अनुग्रह ಮಾಡ್ದ ತಪ್ಪು ಮಾಡಿದವನು ಅವನಿಗೆ ಪಾಪ ಫಲ ಅವನಿಗೆ ಹೋಗುತ್ತೆ ಅಷ್ಟೇ. ಅಂದರೆ ಈ ರೀತಿ ಇಲ್ಲ, ದೇವರಿಗೆ ಏನೋ ಇದ್ದಾರೆ, ದ್ವೇಷಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅಂದರೆ ಬ್ರಾಂಡ್ ಮಾಡಿಲ್ಲ, ಇವನು ದ್ವೇಷಿ ಆದ್ದರಿಂದ ಏನೇ ಮಾಡಿದ್ರು ಉದ್ಧಾರ ಮಾಡೋದಿಲ್ಲ. ಇವನು ಪ್ರಧಾನ ಪ್ರಹ್ಲಾದ ಇದ್ದಾನೆ, ಅಪ್ಪ ಇದ್ದಾನೆ, ಅವನ ಮಗ ಆದ್ದರಿಂದ ಇವನು ಕೂಡ ಯೋಗ್ಯ, ಅವನು ಕೊಂದ ಇವನು ಕೊಂದ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ಯೋಗ್ಯತೆ ಇವನು ಬೇರೆ ಅವ್ರದ್ದು ಬೇರೆ. ಅವನು ಕೊಂದ ಅಪ್ಪನ ಕೊಂದ ಮಗನ ನುಡಿಸ್ದ. ಇದು ಎಷ್ಟು ಸಿಂಪಲ್ ಅದು. ಅಂದರೆ ಯಾತಕ್ಕೆ ನೋಡಲಿಲ್ಲ ಅದನ್ನು? ದ್ವೇಷ ಅಂದರೆ ಕರೆಯುತ್ತಾರೆ, ಮನೆಯಾಗಿರೋದು ಎಲ್ಲ ದ್ವೇಷ ಮಾಡೋದು, ಅದು ಊರನ್ನೇ ದ್ವೇಷ ಮಾಡೋದು, ಅದು ಪಕ್ಷಪಾತ. ಅದು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇದು ಜೀವ ಒಪ್ಕೊಂಡಿಲ್ಲ ಅಂತ ಆಯ್ತಾ? ಜೀವ ಭೇದ ದುರ್ಯೋಧನ ಮಗಳ ಲಕ್ಷಣ. ಕೃಷ್ಣನ ಸೊಸೆ, ಗೊತ್ತಾಯ್ತಾ? ಅಲ್ಲಿ ನೋಡಿದ್ರೆ ದುರ್ಯೋಧನ ಕೆಟ್ಟವನು. ಯಾಕೆ ಇರುಳು ಬೇರೆ. ಇಲ್ಲಿ ಮಗಳು ಒಳ್ಳೆಯವಳು, ಅಪ್ಪ ಕೆಟ್ಟವನು. ಮಗ ಒಳ್ಳೆಯವನು, ಅಪ್ಪ ಕೆಟ್ಟವನು. ಪ್ರಹ್ಲಾದ ಇಲ್ಲಿ ಮಗಳು ಒಳ್ಳೆಯವಳು. ಈ ರೀತಿ ಇದ್ದಾಗ ಏನು ಮಾಡಬೇಕು? ಅವರ ಮೆರಿಟ್ ತಿಳ್ಕೊಂಡು ಮಾಡಬೇಕೆ ಹೊರತು ನೀವೇನು ಮಾಡ್ಕೋಬಾರ್ದು.
ನಿಯಮ ಮಾಡ್ಕೊಬಿಡೋದು. ಇವತ್ತು ದುಷ್ಟನ ಮಗ ದುಷ್ಟ, ಯೋಗಿನ ಮಗ ಯೋಗ್ಯ. ಬಟ್ ಸಾಧನೆ ಬಂದು ಸಾಧನೆಗೆ ಅರ್ಥನೇ ಇಲ್ಲ. ದೃಷ್ಟಿಯಲ್ಲಿ ನೋಡೋದು ಅವೆಲ್ಲ ಗುಂಪು ಒಳಗೆ ಹಾಕಿಬಿಟ್ರೆ ಆಯ್ತು. ಅಲ್ಲ, ಆ ರೀತಿ ಅವ್ರು ಹಾಗೆ ಮಾಡೋದಿಲ್ಲ. ಲೋಕದಲ್ಲಿ ಹಾಗೆ ಮಾಡ್ತಾರೆ. ಯಾತಕ್ಕೆ ಸ್ವರೂಪ ಗೊತ್ತಿರೋದಿಲ್ಲ ಅವರಿಗೆ, ಸ್ವರೂಪ ಗೊತ್ತಿರೋದಿಲ್ಲ. ಅದು ಏನೋ ಒಂದು ಕೆಲಸನ ಮಾಡಿರ್ತಾನೆ, ಅವ್ನ ರಿಲೇಟಿವ್ ಅಂದರೆ ಅವ್ನು ನೀವು ಸೀಟ್ ಕೊಡೋಲ್ಲ ಅಂತಾನೆ. ಯಾತಕ್ಕೆ? ಅವ್ನ ಫ್ರೆಂಡ್ ನೀನು, ಅವ್ರ ಮಗ, ಅವ್ರು ಏನೋ ಬಂದು ಕೊಡೋದಿಲ್ಲ ಅಂತ. ಯಾಕೆ? ಸಂಭಾವಿತ. ಸ್ವರೂಪ ಗೊತ್ತಿದ್ದರೆ ಪ್ರಶ್ನೆ ಬರೋದಿಲ್ಲ. ನಾವು ಮಾತ್ರ ಏನಂತ ತಿಳ್ಕೊಂಡಿರ್ಬೇಕು ಯಾವಾಗಲೂ, ಈ ಲೋಕದ ಇದನ್ನು ತಪ್ಪಿ ನಡಿಬಾರ್ದು. ಎಕ್ಸೆಪ್ಷನ್ ಕಂಡಾಗ ಒಪ್ಬೇಕಲ್ಲ, ಅದನ್ನ ಒಪ್ಪೋದಿಲ್ಲ ಅಂತ ಹೇಳಬಾರ್ದು. ಬಟ್ ಸ್ವರೂಪ ಗೊತ್ತಿದ್ದವ್ರು ಮಾಡ್ತಾರೆ, ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಅಂದರೆ ದೇವರು ಮೊದಲೇ ತೀರ್ಮಾನ ಮಾಡಿಕೊಂಡು ಯಾರನ್ನು ಕೂಡ ದ್ವೇಷ ಪ್ರೀತಿ ಮಾಡೋದಿಲ್ಲ ಅಂತ ಅರ್ಥನೇ ಹೊರತು ಪ್ರಿಯರಿಲ್ಲ ಅಂತ ಹೇಳೋದಾದರೆ ಯೋ ಮದ್ಭಕ್ತ ಸಮಯ ಪ್ರಿಯ ಅಂತ ಹೇಳ್ತಾನೆ ಇದ್ದಾನೆ. ಗೊತ್ತಾಯ್ತಾ? ದ್ವೇಷಿಯಿಂದ ತಾನು ದ್ವೇಷದ ಕ್ರೂರನ ಅಂತ ಹೇಳ್ತಾನೆ ಇದ್ದಾನೆ. ಅಂದರೆ ನಾನೇ ನಿಶ್ಚಯ ಮಾಡೋದಿಲ್ಲ, ಸುಮ್ಮನೆ ಸ್ವರೂಪ ನೋಡಿಕೊಂಡು ಅನಾದಿ ಕರ್ಮ ನೋಡಿಕೊಂಡು ಪ್ರಯತ್ನ ನೋಡ್ಕೊಂಡು ಫಲ ಕೊಡ್ತೇನೆ ಹೊರತು ಉಳಿದನ್ನು ನಾನು ನೋಡೋದಿಲ್ಲ ಅಂತ. ಅದನ್ನು ಹೇಳಿದ್ರೆ ಕೊಟ್ಟಿರೋದಾಗಲ್ಲ ಅಷ್ಟೇ ಹೊರತು ಇಲ್ಲ ಅಂತ ಅರ್ಥ ಅಲ್ಲ. ನಚಾಶ್ಯ ಕಶ್ಚಿತ್ ದಯಿತೋ ನ ದ್ವೇಷೋ ನಚ ಬಾಂಧವ ಅವಿಶತಿ ಅಪ್ರಮತ್ತೋಸೌ ಪ್ರಮತ್ತಂ ಜನಮಂತ ಕೃತೆ. ಪರಮಾತ್ಮ ಎಲ್ಲೇ ಇರಲಿ, ದ್ವೇಷಗಳಲ್ಲಿ ಪರಮಾತ್ಮ ಇದ್ದಾನೆ, ಆದರೆ ಪರಮಾತ್ಮನಾಗೇ ಇದ್ದಾನೆ. ಭಕ್ತರಲ್ಲಿ ಇದ್ದಾನೆ, ಭಕ್ತನಾಗೇ ಇದ್ದಾನೆ. ಅದು ಅಪ್ರಮತ್ತನಾಗಿ, ತಾನು ಪ್ರಮತ್ತರ ಒಳಗಿದ್ದರೂ ಕೂಡ ಅಪ್ರಮತ್ತನಾಗಿರ್ತಾನೆ. ಪ್ರಮತ್ತರ ಒಳಗಿದ್ದರೂ ಕೂಡ ಪರಮಾತ್ಮ ಏನಾಗಿದ್ದಾನೆ? ಅಪ್ರಮತ್ತನಾಗಿದ್ದಾನೆ. ಅದೇ ದೊಡ್ಡ ಪ್ರಶ್ನೆ ಇದೆ. ನಾವು ದೇಹದೊಳಗಿದ್ದೇವೆ, ದೇಹದ ಪಾಪ ನಮಗೆ ಬರುತ್ತೆ, ಹೊತ್ತಾನೆ. ನಮ್ಮೊಳು ದೇವರೋದ್ರಿಂದ ನಮ್ಮ ಪಾಪ ದೇವ ಪಾಪ ಎಲ್ಲ ಬರಲಿ ಅಂತ ಹೇಳಿ ಬರೋದಿಲ್ಲ. ಯಾಕೆ? ಬರದಂತೆ ನೋಡ್ಕೊಡೋ ಶಕ್ತಿ ದೇವರಿಗಿದೆ. ಒಬ್ಬನು ಹೇಳಿದ ಇಬ್ಬರು ನೀರಲ್ಲಿ ಬಿದ್ದರು, ಒಬ್ಬನೇದ ಅವನು ಹೇಳಲೇ ಇಲ್ಲ. ಯಾಕೆ? ಈಜು ಬಂತು ಬರಲಿಲ್ಲ. ಆದ್ದರಿಂದ ವ್ಯಾಪ್ತಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಇದು ತೃತೀಯ ತಾತ್ಪರ್ಯ ತ್ರಿಂಶೋಧ್ಯಾಯ, 30ನೇ ಅಧ್ಯಾಯ ಮುಗಿತು. ಆಮೇಲೆ ಏಕತ್ರಿಂಶ, ನಾಳೆ ಅದು ಏಕತ್ರಿಂಶ. ನಾಳೆ ಇರೋದಿಲ್ಲ. ಇನ್ನೇನು ಕೊನೆಗಿದೆ ಅದು. ಪ್ರತಿ ಸರಿ ನೆನ್ಪಿಟ್ಕೊಂಡ್ರೆ ಗೀತಾ ಫಸ್ಟ್ ಕ್ಲಾಸ್ ಅರ್ಥ ಆಗುತ್ತಿದ್ರಿ. ನಾಳೆ ಹರಿವಾಸ ಇದೆಯಾ? ಎಷ್ಟೊತ್ತು? 5:50 ಊಟ ಮಾಡೋಂಗಿಲ್ಲ. ಸೂರ್ಯೋದಯ ಇರೋದೇ ಆಮೇಲೆ. ಅದಕ್ಕೆ ಬೇರೆ ಅರ್ಥ. ಅದಕ್ಕೆ ಕೆಲವು ಕಾರ್ಯಗಳನ್ನು 5:50 ಮುಂಚೆ ಮಾಡಬಾರ್ದು ಅಂತ ಅರ್ಥ ಅಷ್ಟೇ ಹೊರತು. ಉದಾಹರಣೆಗೆ ಕೆಲಸ ಬೇಗ ಮಾಡ್ಬೋದು, ಹರಿವಾಸರಿಂದ ಅದನ್ನು ಮಾಡಬಾರ್ದು ಅಂತ. ದೇವ ಕಾರ್ಯ ಕೆಲವು ಬಾಕಿ ಇರುತ್ತೆ, ಅದನ್ನ ಕಳೆದ ಮೇಲೆ ಮಾಡೋದು. ಶ್ರಾದ್ದಾದಿಗಳಿಗೆ ಇದಕ್ಕೆಲ್ಲ ಕೌಂಟ್ ಆಗಲ್ಲ. ಶ್ರಾದ್ದ ಕೆಲವೆಲ್ಲ ಕರ್ಮಗಳಿಗೆ ಸಾಧ್ಯ ದ್ವಾಸೆ ಇದೆ, ಹರಿವಾಸ ಇರೋದಿಲ್ಲ. ಅಷ್ಟೊಳಗೆ ಎಲ್ಲ ಮುಗಿಸ್ಬಿಡು. ಇಲ್ಲಿ ಹಾಗೆ ಮುಗಿಸ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಏನೂ ಇಲ್ಲ, ಚಾಯ್ಸ್ ಇರುತ್ತೆ, ಮಾಡ್ಕೋಬೋದು. ಅದು ಹರಿವಾಸ ಹಾಕಿದ್ರೆ ಮಾಡ್ಕೊಳಕ್ಕೆ ಬರೋದು. ಅದು ಸೂರ್ಯೋದಯ ಪೂರ್ವದ ಹರಿವಾಸ ಎಲ್ಲ ಅನ್ನಕ್ಕೆ ಸಂಬಂಧಪಟ್ಟಿದ್ದು, ಅನಂತರ ಹರಿವಾಸ ಊಟಕ್ಕೆ ಸಂಬಂಧಪಟ್ಟಿದ್ದು. ಗೊತ್ತಾಯ್ತಾ? ದೇವರ ನೈವೇದ್ಯಕ್ಕೆ ಪ್ರಶ್ನೆನೇ ಇಲ್ಲ. ಉಳಿದವರಿಗೆ ಬ್ರಹ್ಮಯಜ್ಞ, ಪಿತೃ ಕಾರ್ಯ ಅವೆಲ್ಲ ಕೂಡ ಅಷ್ಟೊಳಗೆ ಮಾಡಬಾರದು ಅಂತ. ಜಾಸ್ತಿ ಬೇಗ ಮಾಡೋದಕ್ಕೆ ಅವಕಾಶ ಇದೆ. ಈ ರೀತಿಯಿಂದ ಮಾಡೋಕ್ಕೆ ಬರೋದಿಲ್ಲ. ಹಾಂ, ಯಾರಿಗೆ ಮಾಡಬಾರ್ದು? ಹರಿವಾಸ ಮಾಡಬಾರ್ದು. ಬ್ರಹ್ಮ ಯಾಕೆ ತರ್ಪಣ ಕೊಡಬೇಕಲ್ಲ.